ಎರಡು ಟೈಮು ಓಕೆನಾ, ಸರ್ವಿಸ್ ಎಲ್ಲ ಓಕೆನಾ, ಇಷ್ಟ ಆಯ್ತು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂದರೆ, ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಸ್ಟೂಡೆಂಟ್ ಕಾವ್ಯ ಇಬ್ಬರೂ. ನೆಕ್ಸ್ಟು ಒಂದು ಸ್ಯಾಟರ್ಡೆ ಸಂಡೇ ನಮಗೆ 6 ಕಡೆ ವರ್ಕ್ ಬುಕ್ ಆಗಿತ್ತು. ಹಂಗಾಗಿ ಅದಕ್ಕೆ ಸ್ವಲ್ಪ ಒಂದಷ್ಟು ಐಟಮ್ಸ್ಗಳೆಲ್ಲ ಬೇಕಿತ್ತು. ಎಕ್ಸ್ಟೆನ್ಷನ್ನು ಮತ್ತು ಹೇರ್ ಅಸೆಸರೀಸ್ ಎಲ್ಲ ಸ್ವಲ್ಪ ಬೇಕಿತ್ತು. ಅದನ್ನೆಲ್ಲ ತೊಗೊಂಬರೋಣ ಅಂತ ಹೋಗ್ತಾ ಇದ್ವಿ. ಇದು ಸಡನ್ನಾಗಿ ಆರ್ಡರ್ಗಳು ಸಿಕ್ಕಿದ್ದು. ಒಂದು 3 ಫಸ್ಟೇ ಬುಕ್ ಆಗಿತ್ತು, ಮತ್ತು 3 ಸಡನ್ನಾಗಿ ಸಿಕ್ಕಿದ್ದು. ಎಲ್ಲ ಕಡೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಕೂಡ ಒಂದು ಕಡೆ ಹೋಗ್ತಾ ಇದ್ದೀನಿ ಬ್ರೈಡ್ ವರ್ಕಿಗೆ. ಹಾಗಾಗಿ ಇವತ್ತು ಶಾಪಿಂಗ್ ಬಂದಿದ್ದೀವಿ. ಸ್ವಲ್ಪ ಅರ್ಜೆಂಟಲ್ಲೇ ಬಂದ್ವಿ, ಯಾಕಂದರೆ ಫಸ್ಟೇ ಪ್ಲ್ಯಾನ್ ಇರಲಿಲ್ಲ. ಅವ್ರಿಗೆ ಕೊರಿಯರ್ ಎಲ್ಲ ಮಾಡೋದಕ್ಕೆ ಹೇಳಿದ್ದೆ, ಬಟ್ ಅವ್ರು ಮಾಡಲಿಲ್ಲ ಆನ್ ಟೈಮಿಗೆ ಸರಿಯಾಗಿ. ಅದಕ್ಕೆ ಬೇಡ, ನಾವೇ ಬಂದು ತೊಗೊಂಡೋಗ್ಬಿಡೋಣ, ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಅಂದ್ಬಿಟ್ಟು ಇಬ್ಬರು ಡಿಸೈಡ್ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಮೆಟ್ರೋದಲ್ಲೇ ಕಂಫರ್ಟಬಲ್ ಆಗಿರುತ್ತೆ ಅಂತ ನಾಗಸಂದ್ರದಿಂದನೇ ಹೋಗ್ಬೇಕಿತ್ತು. ನೋಡೋಣ, ಜನನೂ ಜಾಸ್ತಿ ಇರಲಿಲ್ಲ, ಬಸ್ ಖಾಲಿ ಇತ್ತಲ್ಲ ಅಂತ ಇಲ್ಲಿವರೆಗೂ ಬಂದ್ವಿ. 3/4 ಗಂಟೆ ಲೇಟ್ ಆಗೋಯ್ತು. ಯಾರಾದರೂ ಬರೋ ಪ್ಲ್ಯಾನ್ ಇದ್ದರೆ ನಾಗಸಂದ್ರದಲ್ಲೇ ಇಳ್ಕೊಂಡೋಗಿ. ಇಲ್ಲಿವರೆಗೂ ಬಂದರೆ ಜಾಮ್ ಬೇರೆ ಆಗಿಬಿಟ್ಟಿತ್ತು. ಎಲ್ಲ ಕಡೆ ಟ್ರಾಫಿಕ್ ಖಾಲಿ ಇದೆ. ಇಲ್ಲಿ ಒಳಗಡೆ ಹೋದರೆ ಗೊತ್ತಿಲ್ಲ. ಖಾಲಿ ಎಲ್ಲ ಖಾಲಿ. ಇಷ್ಟು ಕಡಿಮೆ ಜನ ಅವರಲ್ಲ. ಮೆಜೆಸ್ಟಿಕ್ಕಲ್ಲಿ ಇಷ್ಟು ಕಡಿಮೆ ಜನ ಇರುತ್ತೆ ನೋಡ್ತಾ ಇರೋದು. ರೇಷ್ಮೆ ಸಂಸ್ಥೆ ಮೆಜೆಸ್ಟಿಕ್ಕಿಂದ ಹೋಗಿ ಜಾಸ್ತಿ ಸಾಗುತ್ತಲ್ಲ, ಮರ್ಕೊಂಡ್ಬಿಟ್ಟೈತೆ ಅಲ್ವಾ. ಜನ ಸಾಗರ ಈಗ. ಫೈನಲಿ ಮೆಟ್ರೋ ಹತ್ಕೊಂಡು ಹೊರಟ್ವಿ ಚಿಕ್ಕಪೇಟೆ ಕಡೆಗೆ. ನಾವು ಪ್ರತಿ ಸಲ ನಾಗಸಂದ್ರದಲ್ಲಿ ಇಳ್ಕೊಂಡು ಅಲ್ಲಿಂದ ಬರ್ತಿದ್ವಿ. ಈಗ ಮೆಟ್ರೋ ಪ್ರೈಸ್ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಮೆಜೆಸ್ಟಿಕ್ಕಿಗೆ ಹೋಗ್ಬಿಟ್ಟು ಅಲ್ಲಿಂದನೇ ಹೋಗೋಣ. ಇಲ್ಲಿಂದ ಜಸ್ಟ್ 10 ರೂಪೀಸ್ ತೊಗೊತಾರೆ. ಅಲ್ಲಿಂದ ಬರ್ತೀವಿ ಅಂದರೆ 80 ರೂಪೀಸ್, 60 80 ಏನೋ ತೊಗೊತಾರೆ. ಸರಿ ಆಯ್ತು ಅಂದ್ಬಿಟ್ಟು ಇಲ್ಲಿಂದನೇ ಹೋಗೋಣ ಅಂತ ಬಂದ್ವಿ. ಬಟ್ ಟ್ರಾಫಿಕಲ್ಲಿ ಸಿಗಾಕೊಂಡು ಸ್ವಲ್ಪ ಲೇಟೇ ಆಗೋಯ್ತು. ನಾವೇನಾದರೂ ಈ ಥರ ಶಾಪಿಂಗ್ ಎಲ್ಲ ಹೋಗ್ತೀವಿ ಅಂದರೆ ಆಲ್ಮೋಸ್ಟ್ 10 to 11 ಒಳಗಡೆ ನಾವು ಚಿಕ್ಕಪೇಟೆ ಒಳಗೆ ಎಂಟರ್ ಆಗಬೇಕು. ಬಟ್ ನಾವಿವತ್ತು ಹೋಗೋ ಅಷ್ಟರಲ್ಲೇ ಆಲ್ರೆಡಿ 1 ಗಂಟೆ 1:15 ಏನೋ ಆಗೋಗ್ಬಿಟ್ಟಿತ್ತು. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಎಲ್ಲದೂ ಕೂಡ ಕರೆಕ್ಟಾಗಿ ಟೈಮ್ ಪ್ರಕಾರನೇ ಮಾಡ್ತೀವಿ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಎಲ್ಲ ಟ್ರಾಫಿಕಲ್ಲಿ ಸಿಗಾಕೊಂಡಾಗ ನಮ್ಮ ಕೈಯಲ್ಲಿ ಏನೂ ಇರೋಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಹಂಗಾಗಿ ಸರಿ ಆಯ್ತು ಅಂದ್ಬಿಟ್ಟು ಹೋದ್ವಿ. ಹಾಗೆ ಇನ್ನೇನು ಯುಗಾದಿ ಹಬ್ಬ ಕೂಡ ಹತ್ರ ಬರ್ತಿದೆಯಲ್ಲ, ಅದಕ್ಕೆ ಲೆಹಂಗಾ ಶಾಪಿಂಗ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ವಿ. ನನ್ನ ಮಗಳಿಗೂ ಕೂಡ ತೊಗೋಬೇಕಿತ್ತು, ಕಾವ್ಯನೂ ಕೂಡ ನೋಡಬೇಕು ಅಂತಿದ್ರು. ಹಾಗೆ ಅದು ಆಗುತ್ತೆ ಅಂದ್ಬಿಟ್ಟು ಇವತ್ತು ಒಟ್ಟಿಗೆ ಬಂದಿರೋದು. 2 ಕೆಲಸನೂ ಆಗುತ್ತೆ ಅಂತ ನೋಡಿದ್ವಿ. ಸ್ಟಾರ್ಟಿಂಗಲ್ಲೇ ನಾವು ರೆಗ್ಯುಲರಾಗಿ ಇಯರಿಂಗ್ಸ್ ತೊಗೊಳ್ಳೋ ಅಂಥ ಶಾಪಲ್ಲಿ ಒಂದಷ್ಟು ಇಯರಿಂಗ್ಸ್ನ ತೊಗೊಂಡ್ವಿ. ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ಒಂದು ಈ ಥರ ಬ್ಯಾಗ್ಗಳದ್ದು ಶಾಪ್ ಇತ್ತು, ಹೋಲ್ಸೇಲ್ ಶಾಪು. ಅಲ್ಲಿ ಈ ಥರ ಇಯರಿಂಗ್ಸು ಮತ್ತು ಎಂಥದ್ದು ಫಿಂಗರ್ ರಿಂಗ್ಸು ಅದೆಲ್ಲ ಇಟ್ಕೊಳ್ಳೋಕ್ಕೆ ಈ ಥರ ಬಾಕ್ಸ್ಗಳು ಸಿಗುತ್ತೆ. ಪ್ರೈಸ್ ಕೂಡ ಓಕೆ, ಇಲ್ಲಿ ಆನ್ಲೈನಿನ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಹಾಗಾಗಿ ನನಗೆ ಈ ಥರ ಇಯರಿಂಗ್ಸ್ ಎಲ್ಲ ಒಂದು ಈ ಥರ ಜ್ಯುವೆಲ್ಸ್ ಬಾಕ್ಸ್ ಬೇಕಿತ್ತು. ಫೋಲ್ಡೇಬಲ್ ಥರ ಇತ್ತು. ಅದರಲ್ಲಿ ಇಯರಿಂಗ್ಸ್ಗಳೆಲ್ಲ ಅಷ್ಟು ಇಡೋದು ಚೆನ್ನಾಗಿಲ್ಲ, ಮತ್ತು ಎಲ್ಲ ಅಪ್ಪಚ್ಚಿ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಒಂದು ಬಾಕ್ಸ್ ಬೇಕಿತ್ತು. ಕಾವ್ಯ ಅವರು ಫಿಂಗರ್ ರಿಂಗ್ದು ಮತ್ತು ಚಿಕ್ಕದೊಂದು ಇಯರಿಂಗ್ಸ್ದು ಬಾಕ್ಸ್, ಸ್ಟಡ್ಗಳು ಇಡೋ ಥರ ಬಾಕ್ಸ್ನ ತಗೊಂಡ್ರು. ಹಾಗೆ ಒಳಗಡೆ ಹೋದ್ವಿ. ಇಲ್ಲಿ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಹಂಗಾಗಿ ನೋಡ್ತಾ ಇದ್ವಿ. ನೋಡ್ತಿರ್ಬೋದು ನೀವೇ, ಒಂದೊಂದು ಡಿಫ್ರೆಂಟಾಗಿ ಸಖತ್ತಾಗಿತ್ತು. ಬಟ್ ನಮಗಿವತ್ತು ನಾವು ಬ್ಯಾಗ್ನ ತಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿತ್ತಲ್ಲ, ನೋಡಿ ಈ ಬ್ಯಾಗ್ ನಂಗೆ ಸಖತ್ ಇಷ್ಟ ಆಯಿತು. 1200 ಏನೋ ಹೇಳಿದ್ರು. ವರ್ತ್ ಅಂತ ಅನ್ನಿಸ್ತು, ಚೆನ್ನಾಗಿತ್ತು. ಲೆದರ್ ಕೂಡ. ಬಟ್ ಬೇಡ ಈಗ ಸದ್ಯಕ್ಕೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಬಟ್ ಇಷ್ಟ ಆಯಿತು. ಈ ವಿಡಿಯೋ ನೋಡಬೇಕಾದ್ರೂ ಕೂಡ ಅನ್ನಿಸ್ತಿದೆ ನನಗೆ ತಗೋಬೇಕಿತ್ತು ಅಂತ. ಬಟ್ ಇತ್ತೀಚೆಗೆ ಬ್ಯಾಗ್ಗಳೆಲ್ಲ ತುಂಬಾ ತೊಗೊಂಬಿಟ್ಟಿದ್ದೀನಿ. ಹಾಗಾಗಿ ನೋಡಿದ್ದೆಲ್ಲ ಇಷ್ಟಪಟ್ಟಿದ್ದೆಲ್ಲ ಬೇಕು ಅಂತಲೂ ಅನ್ಕೋಬಾರ್ದು ಅಂತಲೂ ಅನಿಸುತ್ತೆ. ಆದರೂ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಅಲ್ವಾ ಈ ಥರದವೆಲ್ಲ ನೋಡೋದಕ್ಕೆ. ನೋಡೋಣ, ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ
ತಗೊಂಡು ಬರಬೇಕು ಅಂತ ಕೂಡ ಅನ್ನಿಸ್ತಾ ಇದೆ ಈಗ. ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಅದು ಬ್ಯಾಗ್ದು ಅಷ್ಟಕ್ಕೆ ಓಕೆ. ಬೇರೆ ಕಡೆ ಎಲ್ಲ ಮಾಲ್ಗಳಲ್ಲೆಲ್ಲ ನೋಡ್ತೀವಿ ಅಂದರೆ ಈ ಥರ ಬ್ಯಾಗು 4000 5000 ಎಲ್ಲ ಹಾಕಿರ್ತಾರೆ. ಬಟ್ ಇಲ್ಲಿ ಹೋಲ್ಸೇಲ್ ಶಾಪ್ಗಳಿರೋದ್ರಿಂದ ಚಿಕ್ಕಪೇಟೆಯಲ್ಲಿ ಪರವಾಗಿಲ್ಲ, ಕೊಡಬಹುದು ಅಂತ ಅನಿಸುತ್ತೆ. ಇನ್ನು ಬೇರೆ ಬೇರೆ ಎಲ್ಲ ಬ್ಯಾಗ್ಗಳೆಲ್ಲ ಡಿಫ್ರೆಂಟಾಗಿತ್ತು. ನೋಡ್ತಿದ್ವಿ ಹಾಗೆ, ಹೇಗೂ ಬಂದಿದ್ವಲ್ಲ, ನೋಡ್ಕೊಂಡು ಹೋದರೆ ಮತ್ತೆ ಯಾವಾಗಾದ್ರೂ ನಮ್ಗೆ ಬೇಕಾದಾಗ ತೊಗೋಬೋದು. ಹಾಗೆ ಯಾರಿಗಾದ್ರೂ ವೀಡಿಯೋ ನೋಡೋರು ಯಾರಿಗಾದ್ರೂ ಬೇಕಾದರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ತೋರಿಸ್ದೆ ಅಷ್ಟೇ. ಆಮೇಲೆ ಈ ಥರ ಒಂದು ಬ್ಯಾಂಗಲ್ಸ್ನ ಇಡೋದಕ್ಕೆ ಒಂದು ಸ್ಟೋರೇಜ್ ಬಾಕ್ಸ್ ಈ ಥರ ತಗೊಂಡೆ. ಇದು ಅಮ್ಮಂಗೆ ಬೇಕಿತ್ತು. ಬಳೆ ಸ್ಟ್ಯಾಂಡ್ನ ತಗೊಂಬ ಅಂತ ಹೇಳಿದರು, ಬಟ್ ಸ್ಟ್ಯಾಂಡಲ್ಲಿಟ್ಟರೆ ಬಳೆಗಳೆಲ್ಲ ಧೂಳಾಗುತ್ತೆ. ಹಾಗಾಗಿ ಈ ಥರ ಒಂದು ಪೌಚು ಬೆಟರು. 150-200 ಒಳಗಡೆ ಸಿಕ್ತು. ಅದು ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ಅದೊಂದನ್ನು ತಗೊಂಡು ಹಾಗೆ ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ಚಿಕ್ಕ ಪುಟ್ಟ ಅಂಗಡಿಗಳು, ಇದು ಅಡ್ರೆಸ್ ಎಲ್ಲ ಕರೆಕ್ಟಾಗಿ ನನಗೂ ಕೂಡ ಹೇಳೋಕ್ಕೆ ಗೊತ್ತಾಗಲ್ಲ, ಯಾಕಂದರೆ ಸಂದಿಯಲ್ಲೆಲ್ಲ ಅಂಗಡಿಗಳಿರುತ್ತೆ. ಯಾವ್ಯಾವ ಕ್ರಾಸು ಯಾವ ರೋಡ್ ಅಂತ ಹೇಳೋಕ್ಕಾಗಲ್ಲ. ಇದು ನಾವು ಈಗ ಸುದರ್ಶನ್ ಇದೆಯಲ್ಲ, ಸುದರ್ಶನ್ ಆಪೋಸಿಟಲ್ಲಿ ಒಂದು ಗಲ್ಲಿಯಲ್ಲಿ ಒಂದು ಶಾಪ್ ಒಳಗಡೆ ಹೋದ್ವಿ. ನೋಡೋಣ, ಒಳಗಡೆ ಎಲ್ಲ ಹೋಗಿರಲಿಲ್ಲ ಯಾವತ್ತೂ, ಬಟ್ ರೋಡ್ ಸೈಡಲ್ಲಿ ಮಾತ್ರ ನೋಡ್ತಿದ್ವಿ. ಒಳಗಡೆ ಹೋದ್ವಿ, ನೋಡಿದ್ರೆ ಅಲ್ಲೆಲ್ಲ ಆವಾಸ ಟಾಪ್ಸ್ಗಳು ಹಾಕಿದ್ರು. ಸರಿ ಆಯ್ತು ನೋಡೋಣ ಅಂದ್ಬಿಟ್ಟು ನೋಡಿದೆ. ನನಗೂ ಕೂಡ ಇಷ್ಟ ಆಯಿತು, ಪರವಾಗಿಲ್ಲ. 1000ಗೆ 3-4 ಆ ಥರ ಎಲ್ಲ ಇತ್ತು. ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೋತೀವೋ ಆ ಥರ. ನನಗೂ ಡೈಲಿ ವೇರ್ಗೆ ಆಗುತ್ತೆ ಅಂದ್ಬಿಟ್ಟು ಒಂದಷ್ಟು ಟಾಪ್ಸ್ಗಳನ್ನ ತಗೊಂಡೆ. ಚೆನ್ನಾಗಿತ್ತು. ರೇಯನ್ನು ಮತ್ತು ಸಿಲ್ಕ್ ಮೆಟೀರಿಯಲ್ಲು, ಕಾಟನಲ್ಲಿ ಎಲ್ಲ ಥರನೂ ಸಿಗುತ್ತೆ. ನಮ್ಗೆ ಯಾವ ಥರ ಬೇಕೋ ಆ ಥರ ನೋಡ್ಬಿಟ್ಟು ತಗೋಬೋದು. ನೋಡ್ತಿರ್ಬೋದು ನೀವು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ, ವರ್ತ್ ಅಂತ ಅನ್ನಿಸ್ತು. ಹಂಗಾಗಿ ನಾನು ಒಂದಷ್ಟು ಟಾಪ್ಸ್ಗಳನ್ನ ತಗೊಂಡೆ. ಡೈಲಿ ಯೂಸ್ಗೆ ಎಷ್ಟು ಬಟ್ಟೆ ಇದ್ರೂ ಸಾಕಾಗಲ್ಲ. ಪ್ರತಿದಿನ ಹೊರಗಡೆ ಹೋಗೋವಂಥವ್ರು ಎಷ್ಟಿದ್ರೂ ಸಾಕಾಗಲ್ಲ. ಎಷ್ಟು ತಗೊಂಡ್ರೂ ಬಟ್ಟೆನೇ ಇಲ್ಲ ಅಂತಲೇ ಅನಿಸೋದು. ಹಾಗಾಗಿ ಆದಷ್ಟು ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ಥರ ಸಿಂಪಲ್ ಆಗಿದ್ರೇ ಸಾಕಂತ ನನಗೂ ಕೂಡ ಇತ್ತೀಚೆಗೆ ಅನ್ನಿಸ್ತು. ಹಾಗಾಗಿ ಈ ಥರ ಒಂದಷ್ಟು ಕಂಫರ್ಟಬಲ್ ಮುಖ್ಯ, ನೋಡೋದಕ್ಕೆ ಲುಕ್ಕಿಗಿಂತ ನನಗೆ ಕಂಫರ್ಟಬಲ್ ಆಗಿರಬೇಕು. ಆಮೇಲೆ ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಸಿಲ್ಕ್ ಬಟ್ಟೆಗಳು ಮತ್ತು ಜಾರ್ಜೆಟ್ ಎಲ್ಲ ಹಾಕೋಕ್ಕಾಗಲ್ಲ. ನಾವು ವರ್ಕಿಗೆಲ್ಲ ಹೋದಾಗ ಹೆವಿ ಸೆಕೆ ಆಗಿಬಿಡುತ್ತೆ ಆ ಥರದ್ದು ಹಾಕ್ಕೊಂಡಾಗ. ಹಾಗಾಗಿ ಈ ಥರ ರೇಯಾನು ಮತ್ತು ಕಾಟನ್ ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಒಂದಷ್ಟು ಕುರ್ತಾಸ್ ಎಲ್ಲ ತಗೊಂಡೆ. ಅದಾದಮೇಲೆ ನೆಕ್ಸ್ಟು ನಮ್ಮ ಸ್ಟೂಡೆಂಟ್ ಒಬ್ರದ್ದು ಬರ್ತಡೇ ಇತ್ತು. ಹಾಗೆ ಅವ್ರಿಗೂ ಕೂಡ ಗಿಫ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಮತ್ತು ಕಾವ್ಯ ಡ್ರೆಸ್ನ ನೋಡ್ತಾ ಇದ್ದೀವಿ. ಇಬ್ಬರು ಒಂದೊಂದು ಡ್ರೆಸ್ನ ತಗೊಂಡ್ವಿ. ಫೈನಲಾಗಿ ಇದು ನೋಡಿ ಸೆಲೆಕ್ಟ್ ಮಾಡಿದ್ದು ಕುರ್ತಾ ಸೆಟ್ಟು. ಪರವಾಗಿಲ್ಲ, ಇದು ಕೂಡ ವರ್ತ್ ಅಂತ ಅನ್ನಿಸ್ತು. ಬಿಲೋ 1000 ಒಳಗಡೆ ಈ ಥರ ಸೆಟ್ಗಳು ಸಿಗುತ್ತೆ. ಅದೇ ನಾರ್ಮಲ್ ಶಾಪ್ಗಳಲ್ಲಿ ತಗೋತೀವಿ ಅಂದರೆ 1000-1500 ಎಲ್ಲ ಹೇಳ್ತಾರೆ ಈ ಥರ ಸೆಟ್ಗಳು. ಇವೆಲ್ಲ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ 1000 ಒಳಗಡೆ ಸಿಗುತ್ತೆ. ಬಟ್ ಹುಡುಕ್ಬೇಕು, ಸಿಕ್ಕಾಬಟ್ಟೆ ಸರ್ಚ್ ಮಾಡಬೇಕು, ನೋಡಬೇಕು, ಅವ್ರ ಹತ್ರ ಮಾತಾಡಬೇಕು. ಸುಮ್ಮನೆ ಹೋದ್ವಾ ತಂದ್ವಾ ಅಂದರೆ ಕಷ್ಟ ಆಗುತ್ತೆ. ಸ್ವಲ್ಪ ಕಷ್ಟ ಹುಡ್ಕೊಂಡು ತರೋದು. ಹಂಗಾಗೇ ಶಾಪ್ಗಳಲ್ಲಿ ಸೇಲ್ ಮಾಡೋರು ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್ ಇಟ್ಕೊಂಡೇ ಮಾಡ್ತಾರೆ. ಬಟ್ ನಮಗೆ ಇವತ್ತು ಸಿಕ್ತು ಈ ಥರ ಶಾಪು, ಚೆನ್ನಾಗಿತ್ತು. ನಾನು ಈ ಒಂದು ಏನೀಗ ತೋರಿಸ್ತಿದ್ದೀವಲ್ಲ ಇದನ್ನು ನಾನು ತಗೊಂಡೆ. ಇನ್ನೊಂದು ಆವಾಗಲೇ ತೋರಿಸ್ತಿದ್ದು ಗ್ರೀನ್ ಕಲರ್, ಇದನ್ನು ಕಾವ್ಯ ತಗೊಂಡ್ರು. ನಮ್ಮ ಸ್ಟೂಡೆಂಟ್ ಮಾನಸ ಅಂತ, ಫಸ್ಟ್ ಬ್ಯಾಚ್ ಸ್ಟೂಡೆಂಟು, ಅವ್ರದ್ದು ಬರ್ಡೇ ಇದೆ. ಹಂಗಾಗಿ ಅವ್ರಿಗೆ ಯೂಸ್ ಆಗೋವಂಥದ್ದು ಕೊಟ್ಟರೆ ಒಳ್ಳೇದಲ್ವಾ, ಸುಮ್ಮನೆ ಏನೇನೋ ಕೊಡೋದಕ್ಕಿಂತ ಅಂದ್ಬಿಟ್ಟು ಡ್ರೆಸ್ನ ಇವತ್ತು ಗಿಫ್ಟ್ ಕೊಡೋಣ ಅಂತ ಅಲ್ಲೇ ಶಾಪಿಂಗ್ನ ಮಾಡ್ತಾಯಿದ್ದೀವಿ. ಕಲರ್ ಕಾಂಬಿನೇಷನ್ನಾಗೆ ಮತ್ತು ಬಟ್ಟೆ ಕ್ವಾಲಿಟಿನೂ ಕೂಡ ಚೆನ್ನಾಗಿತ್ತು. ವಿತ್ ಲೈನಿಂಗ್ ಮೆಟೀರಿಯಲ್ ಇತ್ತು. ಇಷ್ಟ ಆಯಿತು, ತಗೊಂಡ್ವಿ. ಹಾಗೆ ಈಗ ಮುಂದೆ ಹೋಗ್ತಾ ಇದ್ದೀವಿ. ಸುದರ್ಶನ್ ನೋಡ್ತಿದ್ದೀರಾ, ಇಲ್ಲೇ ಇದೆ. ಜನ ನೋಡಿ ಹೇಗಿದ್ದಾರೆ ಅಂತ. ಈಗಂತೂ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಯಾವ ಶಾಪು ಕೂಡ ಖಾಲಿ ಇರಲಿಲ್ಲ, ಎಲ್ಲದು ಫುಲ್ಫಿಲ್ ಆಗಿದ್ರು. ಅಬ್ಬಾ, ಈ ರೋಡ್ಗೆ ಹೋಗೋದಂತೂ ಸಿಕ್ಕಾಬಟ್ಟೆ ಕಷ್ಟ. ಎಲ್ಲಿ ನೋಡಿದ್ರು ಬನ್ನಿ ನಮ್ಮ ಶಾಪ್ಗೆ ಅಂತ ಕರೀತಾ ಇರ್ತಾರೆ. ಬೇಡ ನಮಗೆ ಅಂದ್ರೂ ಬನ್ನಿ ನೋಡಿ ಸುಮ್ಮನೆ ಆದರೂ ಅಂತ ಹಿಂಸೆ ಮಾಡ್ತಾರೆ. ನಮಗೆ ಒಂದು ಯಾವಾಗಪ್ಪ ಈ ರೋಡಿಂದ ಆಚೆ ಹೋಗ್ಬಿಡ್ತೀವೋ ಅಂತ ಅನ್ನಿಸ್ತಿತ್ತು. ಹಾಗೇನೆ ಒಂದು ಸ್ವಲ್ಪ ಓಡಾಡಿ ಸುಸ್ತಾಗಿತ್ತು ಅಂದ್ಬಿಟ್ಟು ಅಲ್ಲಿ ಕಾರ್ನ ತಗೊಂಡ್ವಿ. ಅದು ಅಷ್ಟೇ ಚೆನ್ನಾಗೇ ಇರಲಿಲ್ಲ, ಫುಲ್ಲು ಸಪ್ಪೆ ಮಾಡಿಕೊಟ್ಬಿಟ್ಟಿದ್ರು. ದುಡ್ಡು ಮಾತ್ರ ಖರ್ಚಾಗುತ್ತೆ ಹೊರಗಡೆ ಹೋದಾಗ. ಬಟ್ ಈ ಥರ ಸಿಗುತ್ತೆ ನೋಡಿ, ಏನು ಮಾಡೋಕ್ಕಾಗಲ್ಲ. ಹೇಗೂ ತಿಂತಾರೆ, ಹೆಂಗೂ ಬಂದಿರ್ತಾರೆ ಅಂದ್ಬಿಟ್ಟು ಹೆಂಗೆ ಬೇಕೋ ಹಂಗೆ ಮಾಡಿಕೊಡ್ತಾರೆ. ಅದಾದಮೇಲೆ ಒಂದು ಲೆಹಂಗಾ ಶಾಪ್ಗೆ ಬಂದ್ವಿ. ಹೊರಗಡೆ ಡಿಸ್ಪ್ಲೇಯಲ್ಲಿ ಹಾಕಿದ್ರು, ಈ ಥರ ಚೆನ್ನಾಗಿ ಕಾಣಿಸ್ತು, ಪರವಾಗಿಲ್ಲ ಅನ್ನಿಸ್ತು. ಬಂದ್ವಿ, ಒಳಗಡೆ ನೋಡಿದ್ವಿ. ಬಟ್ ಈ ಥರ ಗೋಲ್ಡಲ್ಲೇ ನಾನು ಪ್ಲ್ಯಾನ್ ಮಾಡ್ತಿದ್ದೆ ಲೆಹಂಗಾ ಈ ಥರ ಬೇಕು ಅಂತ. ಬಟ್ ಅದು ರೆಡಿಮೇಡ್ ಇತ್ತು ಅಲ್ಲಿ, ಆದರೆ ಕೆಳಗಡೆ ಫ್ರಿಲ್ಲೆಲ್ಲ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಒಳಗಡೆ ಕ್ಯಾನ್ ಕೂಡ ಫಿಕ್ಸ್ ಮಾಡಿದರು.
ಬಟ್ ಅಷ್ಟು ನೋಡಿ ನೆರಿಗೆಗಳೆಲ್ಲ ಸರಿ ಕೂರ್ತಿರ್ಲಿಲ್ಲ. ಬಟ್ ಇನ್ನೊಂದು ಪಿಂಕಲ್ಲಿ ಏನು ನೋಡ್ತಿದ್ರೆ ಅದರೆಲ್ಲ ನೆರಿಗೆ ಚೆನ್ನಾಗಿತ್ತು. ಬಟ್ ಅದ್ಯಾಕೋ ಕಲರು ದುಪ್ಪಟ್ಟ ಮತ್ತು ಬ್ಲೌಸ್ ಎಲ್ಲ ಒಂದೇ ಕಲರ್ ಬಂದುಬಿಟ್ಟಿತ್ತು. ಹಂಗಾಗಿ ಅದು ಯಾಕೋ ಇಷ್ಟ ಆಗಲಿಲ್ಲ. ನಾವು ಗೊತ್ತಲ್ವಾ ಹೆಣ್ಮಕ್ಳು ಅಷ್ಟು ಈಸಿಯಾಗಿ ಯಾವುದನ್ನು ಇಷ್ಟಪಡಲ್ಲ. ಸರಿ ಆಯಿತು ಲೆಹಂಗಾ ಬೇಡ ಅಂದ್ಬಿಟ್ಟು ಕೈ ಬಿಟ್ವಿ. ಅಲ್ಲೇ ಆದರೂ ಆಸೆ ಬಿಟ್ಬಿಟ್ಟು ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡು ಮತ್ತೆ ನೆಕ್ಸ್ಟು ನಾವು ಏನು ತಗೋಬೇಕು ಅಂತ ಹೋಗ್ತಾ ಇದ್ವಿ. ರೋಡ್ ಸೈಡಲ್ಲಿ ಈ ಥರ ಫ್ರೆಶ್ ಆಗಿ ತರಕಾರಿಗಳೆಲ್ಲ ಇಟ್ಕೊಂಡಿದ್ರು. ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟಾಣಿ ಎಲ್ಲ 40 ರೂಪೀಸ್ kg ಮತ್ತು ಬೆಟ್ಟದ ನೆಲ್ಲಿಕಾಯಿ 80 ರೂಪೀಸ್ kg ಅಂತ ಅಂದರು. ಸರಿ ಆಯ್ತಂತ ತಗೊಳಕ್ಕೆ ಹೋದ್ವಿ. ಬಟ್ ನೋಡಿ ಅಲ್ಲಿ ನಾವು ಸೆಲೆಕ್ಷನ್ ಮಾಡೋಕ್ಕೆ ಬಿಡಲ್ಲ ಅವರು. ಮೇಲ್ಗಡೆ ಎಲ್ಲ ಚೆನ್ನಾಗಿರೋದು ಹಾಕಿರ್ತಾರೆ, ಒಳಗಡೆ ಎಲ್ಲ ಹೆಂಗೆ ಬೇಕು ಹಂಗೆ ತುಂಬಿದ್ರು. ಮೇಲ್ಗಡೆದನ್ನು ಎತ್ಕೊಳ್ಳೋಕ್ಕೆ ಬಿಡಲಿಲ್ಲ, ಅವರೇ ತಗೊಂಡು ತುಂಬಿ ಕೊಟ್ಟರು. ಅವಾಗ ಅನ್ನಿಸ್ತು ಎಲ್ಲ ಕಡೆನೂ ಜನ ಮೋಸನೇ ಮಾಡ್ತಾರೆ ಅಂತ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ, ಈಗ ಹೋಗ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಈಗ ಮಾತಾಡ್ಬಿಟ್ಟಿದ್ವಲ್ಲ ಅಂತ ತಗೊಂಡ್ವಿ. ಅದಾದಮೇಲೆ ಒಂದು ಡ್ರೈ ಫ್ರೂಟ್ಸು ಶಾಪಿಗೆ ಹೋದ್ವಿ. ಅಲ್ಲೂ ಕೂಡ ಒಂದಷ್ಟು ಶಾಪಿಂಗ್ ಆಯಿತು. ಮಕ್ಕಳಿಗೆ ಇರಲಿ ಅಂದ್ಬಿಟ್ಟು ನಾನು ತಗೊಂಡೆ, ಹಾಗೆ ಕಾವ್ಯನೂ ಕೂಡ ತಗೊಂಡ್ರು. ಅದಾದಮೇಲೆ ಒಂದು ಹೇರ್ ಅಸೆಸರೀಸ್ ಶಾಪಿಗೆ ಹೋದ್ವಿ. ಇಲ್ಲಂತೂ ಸಿಕ್ಕಾಬಟ್ಟೆ ಜನ. ಈಗಂತೂ ಮೇಕಪ್ ಆರ್ಟಿಸ್ಟ್ಗಳಿಗೆಲ್ಲ ಬ್ಯುಸಿ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಚಿಕ್ಕ ಪುಟ್ಟ ವರ್ಕ್ಗಳಾದರೂ ಸಿಗ್ತಾ ಇರುತ್ತೆ, ಬಿಗಿನರ್ಸ್ಗೂ ಕೂಡ. ಹಂಗಾಗಿ ಎಲ್ಲರೂ ಕೂಡ ತುಂಬಾ ಇಂಟ್ರೆಸ್ಟಿಂದ ಶಾಪಿಂಗ್ ಮಾಡ್ತಿದ್ರು. ನನಗಂತೂ ಖುಷಿ ಆಯಿತು ನೋಡಿ, ಬೇರೆಯವರು ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾವು ಎಷ್ಟು ಕಷ್ಟಪಟ್ಟು ಇಷ್ಟು ಕ್ರೌಡಲ್ಲೂ ಕೂಡ ಶಾಪಿಂಗ್ನ ಮಾಡ್ತಿದ್ದೀವಿ ಅಂತ. ಅಲ್ಲಿ ಬಂದಿದ್ದವರೆಲ್ಲರೂ ಕೂಡ ಮೇಕಪ್ ಆರ್ಟಿಸ್ಟ್ಗಳೇ ಆಗಿದ್ದರು. ಬೇರೆ ಬೇರೆ ಕಡೆ ಎಲ್ಲ ಅಕಾಡೆಮಿಗಳಲ್ಲೆಲ್ಲ ಕಲ್ತಿರೋರು. ಹಾಗೆ ಎಲ್ಲರೂ ಕೂಡ ಅಲ್ಲಿ ಒಂಥರ ಫ್ರೆಂಡ್ಲಿಯಾಗಿ ಚೆನ್ನಾಗಿತ್ತು. ನಮಗೇನು ಬೇಜಾರೇ ಆಗಲಿಲ್ಲ. ಇವತ್ತು 1 ಅವರ್ ಕೂತಿದ್ವಿ. ಬಟ್ ಅವ್ರ ಎಕ್ಸ್ಪೀರಿಯೆನ್ಸ್ಗಳನ್ನೆಲ್ಲ ಹಾಗೆ ಶೇರ್ ಮಾಡಿಕೊಂಡು ಮಾತಾಡಿಕೊಂಡು ಜೊತೆಯಲ್ಲೆಲ್ಲ ಶಾಪಿಂಗ್ನ ಮಾಡ್ಕೊಂಡ್ವಿ. ಫೈನಲಾಗಿ ನಮಗೇನು ಬೇಕೋ ಅದನ್ನೆಲ್ಲ ತಗೊಂಡು ಬಿಲ್ ಮಾಡಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಈ ಶಾಪ್ಗೆ ಲಾಸ್ಟಿಗೆ ಬಂದ್ವಿ ನಾವು. ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು. ಏಕೆಂದರೆ ಲಗೇಜ್ ಎಲ್ಲ ಜಾಸ್ತಿ ಇರುತ್ತೆ, ಎತ್ಕೊಂಡು ಓಡಾಡೋದು ಕೂಡ ಕಷ್ಟ ಆಗುತ್ತೆ. ಹಂಗಾಗಿ ಫೈನಲಾಗಿ ಇಲ್ಲಿ ನಮ್ದು ಏನಿದೆ ಎಕ್ಸ್ಟೆನ್ಷನ್ಸ್ ಎಲ್ಲದನ್ನು ತಗೊಂಡು ಈಗ ನಾವು ಹೊರಟ್ವಿ. ಆಲ್ಮೋಸ್ಟು ಒಂದು 7:30 ಆಗೋಯ್ತು. ಯಾಕಂದರೆ ನಾವು ಒಳಗಡೆ ಬಂದಾಗಲೇ ಆಲ್ಮೋಸ್ಟ್ 1:30-2 ಗಂಟೆ ಆಗಿತ್ತು. ಹಂಗಾಗಿ ನಾವು ಹೋಗಿದ್ದು ಫ್ರೈಡೇ. ಮೆಜೆಸ್ಟಿಕ್ಕಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 7:30 ಆಗೋಯಿತು. ಹಾಗೆ ಅಲ್ಲೇ ಊಟ ಮಾಡ್ಕೊಂಡ್ವಿ. ಬಟ್ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಲಗೇಜ್ ಎಲ್ಲ ಇತ್ತು. ಸ್ವಲ್ಪ ಕಷ್ಟ ಆಯಿತು ಇವತ್ತಂತೂ. ನೋಡಿದ್ರೆ 8:30 ಆದರೂ ಬಸ್ಸೇ ಸಿಗ್ತಿಲ್ಲ. ಹಾಗೆ ಎಲ್ಲ ಬಸ್ಗಳು ಹಾಸನ ಮತ್ತು ಧರ್ಮಸ್ಥಳಕ್ಕೆ ಹೋಗೋರು ಮತ್ತು ಚಿಕ್ಕಮಂಗ್ಳೂರಿಗೆ ಹೋಗೋರು ಮಾತ್ರ ಹತ್ತಿ, ಕುಣಿಗಲ್ಗೆಲ್ಲ ನಿಲ್ಲಿಸಲ್ಲ ಅಂತ ಹೇಳ್ತಿದ್ರು. ಎಷ್ಟು ಬೇಜಾರಾಯ್ತು ಅಂದರೆ, ನಾವು ಕುಣಿಗಲ್ಗೆ ಹೋಗೋರು ಮತ್ತು ಹೆಂಗೆ ಹೋಗಬೇಕು, ಇಷ್ಟು ದೂರ ಬಂದ್ಬಿಟ್ಟಿದ್ದೀವಿ. ಮತ್ತು ಚಂದ್ರಾಯಪಟ್ಟಣಕ್ಕೆ ಹೋಗೋರ್ನು ಕೂಡ ಎಷ್ಟೊಂದು ಜನ ಹತ್ತಿಸ್ಲೇ ಇಲ್ಲ. ಫೈನಲಾಗಿ ಸ್ವಲ್ಪ ಗಲಾಟೆ ಕೂಡ ಎಲ್ಲ ಆಯಿತು. ಅಲ್ಲಿದ್ದಂಥ ಒಂದು ಬಸ್ನ ಅರೇಂಜ್ ಮಾಡಿ ಕೊಟ್ಟರು. ಬಂದ್ವಿ. ನೈಟ್ ಮನೆಗೆ ಬರೋ ಅಷ್ಟರಲ್ಲಿ 10:30-11 ಗಂಟೆ ಆಗೋಗಿತ್ತು. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಇವತ್ತು ಟೆನ್ಷನಲ್ಲಿದ್ದೀನಿ. ಯಾಕೆ ಅಂದರೆ ಇವತ್ತು 6 ಲೊಕೇಶನಲ್ಲಿ ವರ್ಕ್ ಬುಕ್ ಆಗಿದೆ. ಒಂದು ಕಡೆ ನಾನು ಹೋಗ್ತಾ ಇದ್ದೀನಿ ಶಿರಾದಲ್ಲಿ. ನನಗೆ ಬ್ರೈಡ್ ಮತ್ತು ಎಕ್ಸ್ಟ್ರಾ 2 ಮೆಂಬರ್ಸ್ ನಾನ್ ಬ್ರೈಡ್ಸ್ ಬುಕ್ ಆಗಿದೆ. ನಾನು ಮತ್ತು ನನ್ನ ಈಗಿನ ಬ್ಯಾಚ್ ಸ್ಟೂಡೆಂಟ್ ಒಬ್ಬರು ಸಿಂಚನ ಅಂತ ಅವ್ರು ಬರ್ತಿದ್ದಾರೆ ನನ್ನ ಜೊತೆ. ಇನ್ನು 5 ಲೊಕೇಶನ್ಗೆ ಎಲ್ಲ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಬ್ಯಾಚ್ ಎಲ್ಲ ಬ್ಯಾಚ್ನ ಸ್ಟೂಡೆಂಟ್ಸಲ್ಲಿ ಇಬ್ಬರನ್ನ ಪೇರ್ ಮಾಡಿ ಬೇರೆ ಬೇರೆ ಲೊಕೇಶನ್ಸ್ಗೆ ಕಳಿಸ್ತಾ ಇದ್ದೀನಿ. ಒಂದು ಬಂದು ತುಮಕೂರಲ್ಲಿದೆ ನಾನ್ ಬ್ರೈಡಲ್ಸ್ 4 ಮೆಂಬರ್ಸ್ಗೆ, ಅಲ್ಲಿಗೆ ಇಬ್ರು ಹೋಗ್ತಿದ್ದಾರೆ. ಮತ್ತೆ ಇಲ್ಲಿ ಕೂಡಳ್ಳಿ ಚೌಟ್ರಿಯಲ್ಲಿ ಒಂದು ಬ್ರೈಡ್ ಮತ್ತೆ ಎಕ್ಸ್ಟ್ರಾ 2 ಮೆಂಬರ್ಸ್ ಇದ್ದಾರೆ, ಅಲ್ಲಿಗೆ ಇಬ್ರು ಹೋಗ್ತಿದ್ದಾರೆ. ಆಮೇಲೆ ಗವಿಮಠ SVB ಚೌಟ್ರಿಯಲ್ಲಿ 4 ಮೆಂಬರ್ಸ್ಗೆ ನಾನ್ ಬ್ರೈಡಲ್ಸ್ ಮತ್ತೆ ಗ್ರೂಮ್ ಮೇಕಪ್ ಕೂಡ ಇದೆ, ಅಲ್ಲಿಗೆ ಇನ್ನ ಇಬ್ರು ಸ್ಟೂಡೆಂಟ್ಸ್ ಹೋಗ್ತಿದ್ದಾರೆ. ಹಾಗೆ ಕುಣಿಗಲ್ನ ಲೀಲಾ ಪ್ಯಾಲೇಸ್ ತಾಳೆಕೆರೆನ್ ಪೋಸ್ಟಲ್ಲಿ ಅಲ್ಲೊಂದು ಮದುವೆ ಇತ್ತು, ಬಟ್ ಅವರು ಮನೆಗೆ ಬಂದು ರೆಡಿ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಅಲ್ಲಿ 4 ಮೆಂಬರ್ಸ್ ಇದ್ದಾರೆ, ಅಲ್ಲಿಗೆ ಇಬ್ರು ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ. ಇವತ್ತು ಫುಲ್ ಬ್ಯುಸಿ ಡೇ. ಅವ್ರಿಗೆಲ್ಲ ಏನೇನು ಬೇಕು ಎಕ್ಸ್ಟೆನ್ಷನ್ಸು, ಜುವೆಲ್ಸು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಅದನ್ನೆಲ್ಲ ಕೊಟ್ಟು ಕಳಿಸ್ಬೇಕು, ಬರ್ತಾರೆ. ಸ್ವಲ್ಪ ಟೆನ್ಷನ್ ಕೆಲಸ ಮುಗಿಯೋವರೆಗೂ. ಚೆನ್ನಾಗೇ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ. ನೋಡೋಣ ರಿವ್ಯೂ ಎಲ್ಲ ಹೇಗೆ ಬರುತ್ತೆ, ವರ್ಕು ಕೂಡ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಈಗ ನಾನು ಶಿರಾಗ್ ಹೊಟ್ಟಿದ್ದೀನಿ. ಟೈಮ್ ಆಲ್ಮೋಸ್ಟ್ ಆಗಲೇ 2:30 ಆಗ್ತಾ ಬಂತು. ನಮ್ಮ ಸ್ಟೂಡೆಂಟ್ ಬರಬೇಕು, ಕಾಲೇಜ್ ಮುಗಿಸ್ಕೊಂಡು ಬರ್ತಾರೆ. ಈಗ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದ ತಕ್ಷಣ ಹೊರಡೋದು.
ಸ್ವಲ್ಪ ಟೆನ್ಷನ್ ಆಗ್ತಿದೆ, ಯಾಕಂದರೆ 1-2 ಅಲ್ಲ, ಟೋಟಲ್ ಆಗಿ ನಾವು ವರ್ಕ್ ಮಾಡ್ತಿರೋದು ಇವತ್ತು 6 ಲೊಕೇಶನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಿದೆ. ಎಲ್ಲ ಬಂದಿದ್ದು ಆರ್ಡರ್ ನನಗೇನೆ, ಬಟ್ ನಾನು ಬರೋದಕ್ಕಾಗಲ್ಲ, ನನ್ನ ಸ್ಟೂಡೆಂಟ್ಸ್ನ ಕಳಿಸ್ಕೊಡ್ತೀನಿ ಅಂತ ನನ್ನ ಕ್ಲೈಂಟ್ಸ್ಗೆ ಕನ್ವಿನ್ಸ್ ಮಾಡಿ ಒಪ್ಸಿದ್ದೀನಿ. ಅವ್ರು ಓಕೆ ಅಂತ ಅಂದಮೇಲೆ ನಾನೀಗ ಆರ್ಡರ್ನ ಕನ್ಫರ್ಮ್ ಮಾಡಿಕೊಂಡು ಈಗ ನನ್ನ ಸ್ಟೂಡೆಂಟ್ಸ್ನೆಲ್ಲ ಕಳಿಸ್ಕೊಡ್ತಾ ಇದ್ದೀನಿ. ನೋಡೋಣ ಹೇಗೋಗುತ್ತೆ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಈಗ ಹೊರಡೋಣ, ನೋಡೋಣ ಎಷ್ಟಾಗುತ್ತಷ್ಟು ವಿಡಿಯೋ ಮಾಡಿ ತೋರಿಸೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಇಂದಿನ ದಿನ ತಂದಿದ್ವಲ್ಲ ಎಕ್ಸ್ಟೆನ್ಷನ್ಸು ಮತ್ತು ಹೇರ್ ಅಸೆಸರೀಸು ಮತ್ತು ಕೆಲವೊಬ್ಬರಿಗೆಲ್ಲ ಜ್ಯುವೆಲ್ಸ್ ಎಲ್ಲ ಕೊಡಬೇಕಿತ್ತು, ಅದನ್ನೆಲ್ಲ ನಾನು ಇವಾಗ ಪ್ಯಾಕ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಬ್ಬರು ಸ್ಟೂಡೆಂಟ್ ಐಲ್ಯಾಶಸ್ಸು ಮತ್ತು ಕಾಜಲು ಇವೆಲ್ಲ ಅವಾಗವಾಗ ಬೇಕಾಗ್ತವೆ ಕೆಲವೊಂದಷ್ಟು. ಹಂಗಾಗಿ ಅದೆಲ್ಲ ಕೇಳಿದರು, ಅವ್ರು ಏನೇನು ಕೇಳಿದ್ರು ಅಂದ್ಬಿಟ್ಟು ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಸಪ್ರೇಟಾಗೆಲ್ಲ ಅವ್ರಿಗೆ ಯಾವ ಜ್ಯುವೆಲ್ಸ್ನ ಕೊಡ್ತಿದ್ನೋ ಅದೇ ಬಾಕ್ಸಿಗೆ ಹಾಕ್ಬಿಟ್ಟು ನಾನು ಪ್ಯಾಕ್ನ ಮಾಡ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ತಲೆನೋವು ಕೆಲಸ, ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸನೇ ಹಾಗೆ. ಅದನ್ನು ನಾವು ತುಂಬಾ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಹಂಗಾಗಿ ನಾವು ಅದನ್ನು ಮಾಡಲೇಬೇಕಾಗುತ್ತೆ. ಅದ್ರ ಮೇಲೆ ನಾವು ಬೇಜಾರು ಮಾಡ್ಕೊಳ್ಳೋ ಹಾಗೇ ಇಲ್ಲ. ಬೇಜಾರಂತ ಏನಿಲ್ಲ, ಬಟ್ ಅದು ಕೆಲಸ ಒಪ್ಕೊಂಡಿರೋದು ಸ್ವಲ್ಪ ಮುಗಿಸೋವರೆಗೂ ಸ್ವಲ್ಪ ಟೆನ್ಷನ್ ಇರುತ್ತೆ ಅಷ್ಟೇ. ಯಾಕಂದರೆ ಒಬ್ಬರು ಇಬ್ಬರು ಅಲ್ಲ, ಇಷ್ಟು ಜನಕ್ಕೆ ನಾವು ನಮ್ಮ ಕೆಲಸ ಸ್ಯಾಟಿಸ್ಫೈ ಆಗೋ ಥರ ಮಾಡಬೇಕು ಅಂದರೆ ಅದಕ್ಕೆ ಎಫರ್ಟ್ ಕೂಡ ಹಾಕಬೇಕಾಗುತ್ತೆ. ಸ್ವಲ್ಪ ಕಷ್ಟಪಟ್ರೇ ಅಲ್ವಾ ಒಳ್ಳೆಯದಾಗೋದು. ಹಾಗೆ ಒಂದೇ ದಿನದಲ್ಲಿ ಅಷ್ಟು ಅರ್ನಿಂಗ್ಸ್ನ ಮಾಡ್ತೀವಿ ಅಂದರೆ ಅದಕ್ಕೋಸ್ಕರ ಸ್ವಲ್ಪ ಕಷ್ಟನೂ ಪಡಬೇಕಾಗುತ್ತೆ. ಎಷ್ಟೋ ಜನ ತಿಂಗಳು ಪೂರ್ತಿ ಕೆಲಸ ಮಾಡ್ತಾರೆ, ಅದೇ ಅಷ್ಟು ಒಂದು ಪೇಮೆಂಟ್ನ ನಾವು 1 ಅವರ್ 2 ಅವರಲ್ಲಿ ಕೆಲಸ ಮಾಡಿ ತಗೊತೀವಿ ಅಂದರೆ ಅದರ ಹಿಂದೆ ಅಷ್ಟೇ ಸ್ಟ್ರಗಲ್ ಕೂಡ ಇರುತ್ತೆ. ಅದನ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಎಲ್ಲದನ್ನು ಪ್ಯಾಕ್ ಮಾಡ್ತಿದ್ದೆ. ಹಿಂದಿನ ದಿನವೇ ಯಾರ್ಯಾರಿಗೆ ಏನೇನು ಬೇಕು ಅಂತ ಎಲ್ಲ ತೆಗೆದಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಈಸಿ ಆಯಿತು. ನೋಡಿ, ನಾವು ವರ್ಕಿಗೆ ಹೋಗೋವಾಗ ಶಾಪ್ ಈ ಥರ ಮೆಸ್ಸಿ ಮಾಡಿರ್ತೀವಿ, ಬಟ್ ಏನು ಮಾಡೋಕ್ಕಾಗಲ್ಲ, ಅರ್ಜೆಂಟಲ್ಲಿ ಇದ್ದಾಗ ಈ ಥರ ಎಲ್ಲ ಆಗಿರುತ್ತೆ. ಹಿಂದಿನ ದಿನ ತಂದಿದ್ದಂಥ ಐಟಮ್ಗಳೆಲ್ಲ ತೆಗಿಯೋಕ್ಕೂ ಕೂಡ ಆಗಿರಲಿಲ್ಲ. ನಂಗೆ ಕೂತ್ಕೊಂಡು ಸಪ್ರೇಟಾಗಿ ಏನೇನೆಲ್ಲ ತಂದೆ ಅಂತ ತೋರ್ಸೋಕ್ಕೂ ನಿಜ ಟೈಮ್ ಇರಲಿಲ್ಲ. ಯಾಕೆಂದರೆ ನೀವೇ ನೋಡ್ತಿದ್ದೀರಾ ಎಷ್ಟು ನಮ್ಮ ಕೆಲಸ ಹೇಗೆ ಹೋಗ್ತಿದೆ. ಪ್ರತಿದಿನ ಬ್ಯುಸಿ ಆಗಿರೋದ್ರಿಂದ ಎಲ್ಲದನ್ನೂ ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನನಗೆ. ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಎಂಗೇಜ್ಮೆಂಟ್ ಕೂಡ ಇತ್ತು ನೆಕ್ಸ್ಟ್ ಡೇಗೆ. ಎಲ್ಲದನ್ನೂ ತಲೆಯಲ್ಲಿ ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಅದಕ್ಕೆ ಕೂಡ ಜ್ಯುವೆಲ್ಸ್ ಎಲ್ಲ ಬೇಕು ಅಂತ ಹೇಳಿದರು. ಅದನ್ನೆಲ್ಲದನ್ನು ಕೂಡ ಎಲ್ಲ ಅರೇಂಜ್ ಮಾಡಿ ಕೊಟ್ಟು ಕಳಿಸ್ದೆ. ನಮ್ಮ ಸ್ಟೂಡೆಂಟ್ಸ್ ಹೋದರು. ಅದಾದಮೇಲೆ ಈಗ ನಮ್ಮ ಮನೆಯವ್ರು ಬಂದರು. ಮಕ್ಳಿಗೂ ಕೂಡ ರಜಾ ಇತ್ತು, ಸ್ಯಾಟರ್ಡೆ ಸಂಡೇ ನಾವೀಗ ಹೋಗ್ತಾ ಇರೋದು. ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇವರು ತುಮಕೂರಿಗೆ ಹೋಗ್ತಾ ಇದ್ದಾರೆ. ತುಮಕೂರಿನ ರಿಂಗ್ ರೋಡಲ್ಲಿರೋವಂಥ ಉತ್ಸವ ಕನ್ವೆನ್ಷನ್ ಹಾಲಲ್ಲಿ ನಾನ್ ಬ್ರೈಡಲ್ ಮೇಕಪ್ ಬುಕ್ ಆಗಿತ್ತು. ಅಲ್ಲಿಗೆ ಕಾವ್ಯ ಮತ್ತು ಭವ್ಯ ಅವ್ರನ್ನ ಹಾಗೆ ಬಿಟ್ಬಿಟ್ಟು ಹೋಗೋಣ ಅಂತ ನಾವು ಜೊತೆಯಲ್ಲೇ ಕರ್ಕೊಂಡು ಹೋದ್ವಿ. ಹಾಗೆ ನಾವು ಅವ್ರನ್ನ ಅಲ್ಲಿ ಬಿಟ್ಟು ಅಲ್ಲಿಂದ ನಾವು ಶಿರಾ ಕಡೆ ಹೊರಟ್ವಿ. ಇಲ್ಲಿ ನಾನ್ ಬ್ರೈಡಲ್ ಮೇಕಪ್ ಬುಕ್ ಆಗಿತ್ತು. ಆಲ್ಮೋಸ್ಟ್ ಒಂದು 3:34 ಅಷ್ಟರಲ್ಲಿ ಇಲ್ಲಿಗೆ ರೀಚ್ ಆದ್ವಿ. ಎಲ್ಲಿದ್ದೀರಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈಗ ನಾವು ಅವ್ರನ್ನ ಏನು ಬಿಟ್ಟು ಬಂದ್ವಿ, ಅವರ ಜೊತೆ ನಾವು ವರ್ಕ್ ಮಾಡ್ತಿರೋದು ಸೆಕೆಂಡ್ ಟೈಮ್. ಫಸ್ಟ್ ಟೈಮು ನಮ್ಮ ವರ್ಕು ಇಷ್ಟ ಆಗಿ ನನ್ನ 10th ನನ್ನ ಕ್ಲಾಸ್ಮೇಟನ್ನು ನಾನು ಒಂದ್ಸಲ ತೋರಿಸಿದ್ದೆ. ಲಾಸ್ಟು ಈಗ ಒಂದು 15 ಡೇಸ್ ಬ್ಯಾಕ್ ಒಂದು ಫಂಕ್ಷನ್ ಆಗಿತ್ತು ಅವ್ರ ಮನೆಯಲ್ಲಿ, ಆವಾಗ ತೋರಿಸಿದ್ನಲ್ಲ ಅವರೇನೆ ನನ್ನ ಫ್ರೆಂಡು. ಅವ್ರದ್ದು ಇವತ್ತು ಇನ್ನೊಂದು ಅವ್ರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಇದೆ ಅಂದ್ಬಿಟ್ಟು ನಮ್ಮ ವರ್ಕ್ನ ಇಷ್ಟಪಟ್ಟು ಇನ್ನೊಂದು ಸಲ ಈಗ ಬುಕ್ ಮಾಡ್ಕೊಂಡಿರೋದು. ವರ್ಕೆಲ್ಲ ಹೇಗೆ ಬಂದಿತ್ತು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾರೆ, ಯಾವ್ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅಂತ ಕೂಡ ತೋರಿಸ್ತೀನಿ. ಹಾಗೆ ಅಲ್ಲೇ ಒಂದು ಟೋಲ್ ಹತ್ರ ಸೀಬೆಹಣ್ಣು ಮಾರ್ತಾಯಿದ್ರು, ಅದನ್ನು ಹಾಗೆ ತಗೊಂಡು ನಾವು ನಮ್ಮ ಲೊಕೇಶನ್ಗೆ ರೀಚ್ ಆದ್ವಿ. ಒಂದು 4:35 ಆಗಿತ್ತು ನಾವು ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ. ಬಟ್ ನಮ್ಮ ಬ್ರೈಡ್ ಇನ್ನೂ ಬಂದೇ ಇರಲಿಲ್ಲ. ಇನ್ನೂ ಹೊರಟಿಲ್ಲ, ಮನೇಲೇ ಇದ್ದೀವಿ ಅಂದರು. ಟೆನ್ಷನ್ ಆಗೋಯ್ತು ನನಗೆ ಕೇಳಿ. ಬಟ್ ಅವ್ರದ್ದು ಶಾಸ್ತ್ರಗಳು ಏನೇನೋ ಇರುತ್ತೆ, ಬಟ್ ಆದರೂ ಸಿಕ್ಕಾಬಟ್ಟೆ ಲೇಟೇ ಆಗೋಯ್ತು. ಸರಿ ಆಯಿತು, ಬರಲಿ ನಿಧಾನಕ್ಕೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ರೂಮ್ಸ್ಗಳು ಹೇಗಿದೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ನಾವಿವತ್ತು ಇಲ್ಲೇ ಸ್ಟೇ ಆಗಬೇಕಿತ್ತು, ಯಾಕೆಂದರೆ ಬೆಳಗ್ಗೆ ಮುಹೂರ್ತದ ಟೈಮಿಗೆ ಮತ್ತೆ ವಾಪಸ್ ಹೋಗಿ ಬರೋದು ಕಷ್ಟ ಆಗುತ್ತೆ. ಹಂಗಾಗಿ
ನಮಗೆ ವರ್ಕ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿ ಇದೆಯಾ, ಹಾಗೆ ಸ್ಟೇ ಆಗೋಕ್ಕೂ ಕೂಡ ಕಂಫರ್ಟಬಲ್ ಆಗಿ ಇರುತ್ತಾ ನೋಡೋಣ ಅಂತ ಬಂದ್ವಿ. ಬಟ್ ಅಡ್ಜಸ್ಟ್ ಮಾಡ್ಕೊತೀವಿ ನಾವು ಕೂಡ, ಎಲ್ಲ ಕಡೆ ಹಿಂಗೆ ಇರಬೇಕು, ಇದೇ ಬೇಕು ಅದೇ ಬೇಕಂತಲೂ ಕೇಳೋಕ್ಕಾಗಲ್ಲ ಹೋಗಿದ್ದ ಕಡೆ. ಬಟ್ ನೋಡ್ತಿರ್ಬೋದು ನೀವೇ ರೂಮ್ಸ್ ಹೇಗಿದೆ ಅಂತ. ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು, ಯಾಕಂದರೆ ಫೆಸಿಲಿಟಿ ಅಷ್ಟೇನು ಚೆನ್ನಾಗಿರಲಿಲ್ಲ ಅಲ್ಲಿ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ, ನಾವು ಹೋಗಿದ್ದ ಕಡೆ ಎಲ್ಲ ನಮ್ಗೆ ಹಿಂಗೇ ಬೇಕಂತ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಬಟ್ ಬ್ರೈಡ್ ಇನ್ನೂ ಬಂದಿರಲಿಲ್ವಲ್ಲ, ಅದು ಸ್ವಲ್ಪ ನಂಗೆ ಟೆನ್ಷನ್ ಆಗ್ತಿತ್ತು. ಏನಪ್ಪ ಮಾಡೋದು, ಫಸ್ಟ್ ಬಂದಿರೋ ಕೆಲಸನ ಕರೆಕ್ಟಾಗಿ ಮುಗಿಸ್ಬೇಕು ನಾವು. ಆನ್ ಟೈಮಿಗೆ ಸರಿಯಾಗಿ ರೆಡಿ ಆಗಲಿಲ್ಲ ಅಂದರೆ ಮನೆಯಲ್ಲೂ ಕೂಡ ಎಲ್ಲ ಜನಗಳು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಇನ್ನೂ ಡೆಕೋರೇಷನ್ ಕೂಡ ನಡೀತಿದೆ. ಯಾಕೋ ಸಿಕ್ಕಾಬಟ್ಟೆ ಸ್ಲೋ ಆಗಿ ಕೆಲಸ ನಡೀತಿತ್ತು ಈ ಚೌಟ್ರಿಯಲ್ಲಿ. ಏನು ಮಾಡೋದು ಈಗ ಅಂದ್ಬಿಟ್ಟು ಮತ್ತೆ ಹೊರಗಡೆ ಬಂದು ನೋಡ್ಕೊಂಡು ಬರೋಣ ಒಂದು ರೌಂಡು ಟೌನು ಹೇಗಿದೆ ಅಂತ ಹೋದ್ವಿ. ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಲೆಲ್ಲಿ ವರ್ಕ್ನ ಸ್ಟಾರ್ಟ್ ಮಾಡಿದ್ರೋ ಎಲ್ಲರಿಗೂ ಸ್ಟೋರಿನ ಮೆನ್ಷನ್ ಮಾಡಿ ಅಂತ ಹೇಳಿದ್ದೆ. ಯಾಕಂದರೆ ಗೊತ್ತಾಗಬೇಕಲ್ವಾ, ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದು ಜನಗಳಿಗೆ ಗೊತ್ತಾಗಬೇಕಂದ್ರೆ ನಾವು ಇದನ್ನೆಲ್ಲ ತೋರಿಸ್ಲೇಬೇಕಾಗುತ್ತೆ. ಸುಮ್ಮನೆ ಹೋದ್ವಾ ಮಾಡಿದ್ವಾ ಬಂದ್ವಾ ಅಂದರೆ ಯಾರಿಗೇನು ಕೂಡ ಗೊತ್ತಾಗಲ್ಲ. ನೋಡಿ, ಇಷ್ಟು ಕಡೆ ಲೊಕೇಶನಲ್ಲಿ ನಮ್ಮ ಸ್ಟೂಡೆಂಟ್ಸು ವರ್ಕ್ ಮಾಡ್ತಾಯಿದ್ದಾರೆ ಇವತ್ತು. ಅದನ್ನೆಲ್ಲ ನೋಡಿಕೊಂಡು ಅವರೆಲ್ಲರೂ ತಲುಪಿದಾರಾ ಕರೆಕ್ಟ್ ಟೈಮಿಗೆ, ಅವ್ರಿಗೆಲ್ಲ ಕ್ಲೈಂಟ್ಸ್ಗಳು ಸಿಕ್ಕಿದಾರಾ ಎಲ್ಲ ತಿಳ್ಕೊಂಡು ಹಾಗೆ ನಮ್ಮ ಜರ್ನಿ ಈಗ ಶಿರಾದಲ್ಲಿ ಸುತ್ತಾ ಇದ್ದೀವಿ. ಯಾಕೆ ಅಂದರೆ ರೂಮ್ಸ್ ಏನಾದರೂ ಸಿಗುತ್ತಾ ಅಂತ ನೋಡ್ಕೊಂಡು ಬಂದ್ವಿ. ನೋಡಿದ್ವಿ, ಬಟ್ ಏನು ಅಂತ ಚೆನ್ನಾಗಿರಲಿಲ್ಲ. ಎಷ್ಟೊಂದು ಕಡೆ ಕೇಳಿದ್ವಿ, ಅಲ್ಲೆಲ್ಲ ಪ್ರೈಸ್ ಕೂಡ ಜಾಸ್ತಿ ಹೇಳಿದ್ರು. ಅಷ್ಟರಲ್ಲಿ ನಮ್ಮ ಬ್ರೈಡ್ ಕೂಡ ಬರ್ತಾಯಿದ್ದೀವಿ ಇನ್ನೇನು ಅಂತಂದರು. 7:30ಗೆ ಸಿಕ್ಕಿದ್ರು. ಆಮೇಲೆ ಏನೋ ನೋಡೋಣ ಕೆಲಸ ಮುಗಿದ್ಮೇಲೆ ಅಂತ ಬಂದ್ವಿ ಚೌಟ್ರಿಗೆ. ಯಾವ ಥರ ಬೇಕು ಹೇಳಿ? ಜಾಸ್ತಿ ಮೆಸ್ಸಿ ಥರ ಬೇಡ, ಲೈಟಾಗಿ ಸಿಂಪಲ್ ಆಗಿ ಅಷ್ಟೇ, ನ್ಯಾಚುರಲ್. ಹೇರ್ ಸ್ಟೈಲು ಸ್ವಲ್ಪ ಬಫು, ಜಾಸ್ತಿ ಬೇಡ. ಆಮೇಲೆ ಹಿಂದಗಡೆ ಫ್ರೀ ಹೇರ್ಸ್. ನಮ್ಮ ಬ್ರೈಡ್ನ ರಿಕ್ವೈರ್ಮೆಂಟ್ ಕೇಳಿದ್ರಿ ಅಲ್ವಾ, ಅವ್ರದ್ದು ಈ ಥರ ಇತ್ತು. ಈಗಂತೂ ಎಲ್ಲರೂ ಕೇಳೋದು ಇದೇ ಥರನೇ, ಸಿಂಪಲ್ ಆಗಿರಬೇಕು, ನ್ಯಾಚುರಲ್ ಆಗಿರಬೇಕು, ಬಟ್ ಚೆನ್ನಾಗಿ ಕಾಣಬೇಕು ಅಂತಲೇ ಕೇಳ್ತಾರೆ. ಹಂಗಾಗಿ ಅವ್ರು ಯಾವ ರೀತಿ ಕೇಳಿದ್ರು ಅದೇ ಥರ ನಾವಿವಾಗ ಮೇಕಪ್ನ ಮಾಡಿ ಕೊಡ್ತಾಯಿದ್ದೀವಿ. ನನ್ನ ಸ್ಟೂಡೆಂಟು ಹೇರ್ ಸ್ಟೈಲ್ ಮಾಡೋದಕ್ಕೆ ಹೇರ್ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ರು. ಅದೇ ಟೈಮಲ್ಲಿ ನಾನು ಮೇಕಪ್ನ ಕೂಡ ಮುಗಿಸ್ದೆ. ಇಷ್ಟು ಬೇಗ ಮಾಡಿರೋದಂದರೆ ಆಲ್ಮೋಸ್ಟ್ 7:30 ಇವ್ರು ನಮಗೆ ಸಿಕ್ಕಿದಾಗ. ಆಲ್ಮೋಸ್ಟ್ ರಿಸೆಪ್ಷನ್ ಅಂದರೆ 8 ಗಂಟೆ ಅಷ್ಟರಲ್ಲಿ ಸ್ಟಾರ್ಟ್ ಆಗಿಬಿಡುತ್ತಲ್ವ. ಇವರೆಲ್ಲ ಸ್ವಲ್ಪ ದೂರದಿಂದ ಬರಬೇಕಿತ್ತು, ಗಂಡು ಹೆಣ್ಣು ಇಬ್ಬರು ಕೂಡ. ಹಂಗಾಗಿ ಜನಗಳೆಲ್ಲ ಸ್ವಲ್ಪ ಬರೋದು ಲೇಟ್ ಆಯಿತು. ಜಾಸ್ತಿ ನಮಗೇನು ಗಾಬರಿ ಎಲ್ಲ ಏನೂ ಮಾಡಲಿಲ್ಲ. ಪಾಪ ಅವರು ಕೂಡ ಆರಾಮಾಗಿ ಕೂಲಾಗಿ ಕೂತ್ಕೊಂಡು ಮಾಡಿಸ್ಕೊಂಡ್ರು. ಲಾಸ್ಟಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೆಗಿಯೋದಕ್ಕೆ ಟೈಮ್ ಬೇಕಲ್ಲ ಅಂದ್ಬಿಟ್ಟು ಫೋಟೋಗ್ರಾಫರ್ ಅರ್ಜೆಂಟ್ ಮಾಡಿದ್ರು ಅಷ್ಟೇ. ಬಟ್ ಅಷ್ಟರಲ್ಲಿ ನಮ್ಮ ವರ್ಕ್ನ ನಾವು ಮುಗಿಸಿದ್ವಿ. ನೋಡಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರಲ್ವ ನಮ್ಮ ಬ್ರೈಡು. ಅವ್ರಿಗಂತೂ ತುಂಬಾ ಇಷ್ಟ ಆಯಿತು, ಹಾಗೆ ನನಗೂ ಕೂಡ ಇಷ್ಟ ಆಯಿತು. ಅವ್ರು ಲೇಟಾಗಿ ಬಂದರು ಅಂತ ನಾವು ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ಕೈಯಲ್ಲಿ ಏನೂ ಇರಲ್ಲ. ಕೆಲವೊಂದು ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನನಗಂತೂ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗೋಗ್ಬಿಟ್ಟಿದೆ ಈಗ. ಫೈನಲಾಗಿ ನಮ್ಮ ಬ್ರೈಡ್ ಈ ಥರ ರೆಡಿಯಾಗಿದ್ದರು. ಅವ್ರು ಯಾವ ರೀತಿ ಕೇಳಿದ್ರು ಅದೇ ಥರ. ಐ ಮೇಕಪ್ ಎಲ್ಲ ಅವ್ರ ಸ್ಯಾರಿಗೆ ಸೂಟ್ ಆಗೋ ಥರ ಮಾಡಿಕೊಟ್ಟಿದ್ದೆ. ಹಾಗೆ ಜುವೆಲ್ಸ್ ಈಗ ರೀಸೆಂಟಾಗಿ ತಂದಿದ್ದು, ಇದು ಹೊಸದಾಗಿ, ಅದನ್ನೇ ಅವ್ರಿಗೆ ಹಾಕಿ ಕೊಟ್ಟಿದ್ದೆ. ಒಂದು ಫೋಟೋ ಮತ್ತು ವೀಡಿಯೋ ಎಲ್ಲ ಮಾಡಿ ನಾನು ಅವ್ರಿಗೆ ತೋರಿಸ್ತೀನಿ. ನೋಡಿ, ಈ ಥರ ಕಾಣಿಸುತ್ತೆ ಫೋಟೋ ವೀಡಿಯೋಸಿಗೆ. ಡೈರೆಕ್ಟಾಗಿ ನೋಡೋದಕ್ಕೆ ಅಲ್ಲಿರೋ ಅಂಥವ್ರದ್ದು ರಿವ್ಯೂನ ಕೇಳಿ ಅವ್ರು ಓಕೆ ಅಂತ ಅನಿಸಿದ ಮೇಲೆ ಅವ್ರನ್ನ ಹೊರಗಡೆ ಕಳಿಸೋದು. ಯಾಕೆ ಅಂದರೆ ಡೈರೆಕ್ಟಾಗಿ ಹೇಗೆ ಮಾಡಿದ್ದೀವಿ ಹಾಗೆ ಹೋಗ್ಬಿಡಿ ಸ್ಟೇಜ್ ಮೇಲೆ ಅಂತ ಕಳಿಸಿ ಮತ್ತೆ ಅವ್ರಿಗೇನಾದ್ರು ಇಷ್ಟ ಆಗಲಿಲ್ಲ ಅಂದರೆ ಅದೆಲ್ಲ ಕರೆಕ್ಷನ್ ಮಾಡೋಕ್ಕೂ ಟೈಮ್ ಇರಲ್ಲ. ಹಾಗಾಗಿ ಅವ್ರು ಇಲ್ಲಿ ಓಕೆ ಅಂತ ಅನಿಸಿದ ಮೇಲೆ ಅವ್ರನ್ನ ಹೊರಗಡೆ ಕಳಿಸಿದ್ರೆ ಅವರಿಗೂ ಕೂಡ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾರೆ. ಹಂಗಾಗಿ ನೋಡ್ತಿದ್ವಿ. ಅಷ್ಟರಲ್ಲೆಲ್ಲ ಕೆಲವರು ಇಲ್ಲೇ ಬಂದು ವಿಶ್ ಮಾಡಿ ಪ್ರೆಸೆಂಟೇಷನ್ ಎಲ್ಲ ಕೊಟ್ಟು ಓಡ್ತಿದ್ರು ಇನ್ನೊಂದು ಕಡೆ ಎಲ್ಲ ಹೋಗಬೇಕು ಅಂತ. ಹಾಗೆ ಚೆನ್ನಾಗಿ ಕಾಣ್ತಿದ್ದೀರಾ ಅಂತಲೂ ಹೇಳಿ ಬ್ರೈಡ್ ಜೊತೆ ಫೋಟೋಸು ಕೂಡ ಎಲ್ಲ ತೆಗೆಸ್ಕೊತಿದ್ರು. ಫೋಟೋಸ್ನು ಕೂಡ ತೆಗ್ಕೊಟ್ಟೆ ನಾನೇ. ನೆಕ್ಸ್ಟ್ ಇನ್ನೂ 2 ಮೆಂಬರ್ಸ್ ಅವರ ಸಿಸ್ಟರ್ಸ್ ಇದ್ದರು. ಅವ್ರಿಗೂ ಕೂಡ ಈಗ ರೆಡಿ ಮಾಡಬೇಕು. ಬಟ್ ಅವ್ರು ಫೋಟೋ ತಕ್ಕೊಡಿ ಅಂತ ಕೇಳಿದಾಗ ಆಗಲ್ಲ ಅಂತಲೂ ಹೇಳೋಕ್ಕಾಗಲಿಲ್ಲ. ಫೋಟೋ ತೆಗಿಯೋಕೆ ಇನ್ನೆಷ್ಟು ಟೈಮ್ ಬೇಕಾಗುತ್ತಲ್ಲ, ಒಂದು 5 to 10 ಸೆಕೆಂಡ್ಸಲ್ಲಿ ಫೋಟೋ ತೆಗಿಬೋದು. ಹಂಗಾಗಿ ಅವ್ರಿಗೂ ಕೂಡ ಫೋಟೋನ ತಕ್ಕೊಟ್ಟೆ. ಈಗ ನಮ್ಮ ಬ್ರೈಡು ಹೊರಗಡೆ ರಿಸೆಪ್ಷನ್ಗೆ ಹೋಗೋಕ್ಕೆ ಫುಲ್ ರೆಡಿಯಾಗಿದ್ದಾರೆ. ನೋಡ್ಕೊತಿದ್ದಾರೆ ಅವರೇನೆ ಮಿರರಲ್ಲಿ ನೋಡಿಕೊಂಡು. ಇದು ಯಾವುದೇ ರೀತಿ ಎಡಿಟು ಮಾಡಿಲ್ಲ, ಫಿಲ್ಟರ್ ಏನೂ ಹಾಕಿಲ್ಲ, ಒರಿಜಿನಲ್ ವಿಡಿಯೋ ನೀವೇ ನೋಡ್ತಿರ್ಬೋದು. ನೋಡ್ಕೊತಿದ್ದಾರೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ನಾವು ಅವ್ರನ್ನ ಹೊರಗಡೆ ಕಳಿಸಿಕೊಟ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು, ಕ್ಯೂಟಾಗಿ. ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಒಳ್ಳೆ ಕಾಂಪ್ಲಿಮೆಂಟ್ ಕೂಡ ಸಿಕ್ತು ನಮಗೆ.
ಒರಿಜಿನಲ್ ವೀಡಿಯೋ ನಾನಿಲ್ಲಿ ಹಾಕೋಕ್ಕಾಗ್ತಿಲ್ಲ, ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು, ಚೌಟ್ರಿಯಲ್ಲಿ ಜೋರಾಗಿ ಹಾಡಾಕ್ಬಿಟ್ಟಿದ್ರು. ಹಂಗಾಗಿ ಇಲ್ಲಿ ನಾನು ಅದನ್ನು ಶೇರ್ ಮಾಡೋಕ್ಕಾಗ್ತಿಲ್ಲ. ಬಟ್ ಅವ್ರು ತುಂಬಾ ಚೆನ್ನಾಗಿ ರಿವ್ಯೂನ ಕೊಟ್ಟಿದ್ರು. ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು. ನಾನು ಹೆವಿ ಆಗಿಬಿಡುತ್ತೆ, ಮೆತ್ತಿರೋ ಥರ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಮ್ಮ ಪೇಜೆಲ್ಲ ನೋಡಿದ್ದೆ, ನ್ಯಾಚುರಲಾಗಿ ಮಾಡ್ತೀರಾ ಅಂತ ನಂಬಿಕೆನೂ ಇತ್ತು ಅಂತಲೂ ಹೇಳಿದ್ರು. ಹಾಗೆ ಅವ್ರಿಗೆ ಫೈನಲಾಗಿ ತುಂಬಾ ಇಷ್ಟ ಆಯಿತು. ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು, ನ್ಯಾಚುರಲ್ಲಾಗಿ ರೆಡಿಯಾಗಿರೋ ಥರನೇ ಇತ್ತು. ಹಾಗಾಗಿ ಅವ್ರಿಗೆ ಕಳಿಸ್ಕೊಟ್ವಿ, ಖುಷಿಯಾಗಿ ಹೋದರು. ಅದಾದಮೇಲೆ ನೆಕ್ಸ್ಟು 2 ಮೆಂಬರ್ಸ್ ಅವರ ಸಿಸ್ಟರ್ಸು, ಇವ್ರಿಗೆ ಸಿಂಪಲ್ಲಾಗಿ ಮೇಕಪ್ ವೆಸ್ಟರ್ನ್ ಸ್ಯಾರಿ ಮತ್ತು ಜುವೆಲ್ಸು ಕೂಡ ಕೇಳಿದರು. ಅವ್ರು ಕೇಳಿದ ಥರನೇ ಅವ್ರಿಗೂ ಕೂಡ ಈಗ ಅವ್ರದ್ದು ಹೋನೇರ್ಗೆ ಹೇರ್ ಸ್ಟೈಲ್ ಎಲ್ಲ ಮಾಡಿ ಮೇಕಪ್ ಎಲ್ಲ ಮಾಡಿ ಕೊಡ್ತಾಯಿದ್ದೀವಿ. ಅವರಿಗೆ ರೆಡಿ ಮಾಡ್ತಾಯಿದ್ದೀವಿ. ಬಟ್ ನಾವಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ವಿ. ನನ್ನ ಮುಖ ಅಂತೂ ನೋಡಿ ಹೇಗಾಗಿದೆ ಅಂತ ಫುಲ್ ಸ್ವೆಟ್ ಆಗಿಬಿಟ್ಟಿದೆ. ಫ್ಯಾನ್ ಇತ್ತು, ಬಟ್ ಅದು ಆ ರೂಮಿಗೆ ಅಷ್ಟು ಜನಕ್ಕೆ ಫ್ಯಾನ್ ಸಾಕಾಗ್ತಿರ್ಲಿಲ್ಲ. ಬಟ್ ಆ ಥರ ಆಯಿತು, ಏನು ಮಾಡೋಕ್ಕಾಗಲ್ಲ. ಮತ್ತು ನಾವು ಜರ್ನಿ ಮಾಡ್ಕೊಂಡು ಹೋಗಿದ್ವಲ್ಲ, ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗೋಕ್ಕೆ ಅಲ್ಲಿ ಆಗಲಿಲ್ಲ. ಹಂಗಾಗಿ ಓಕೆ, ಪರವಾಗಿಲ್ಲ. ನಮ್ಮ ಕೆಲಸನ ನಾವು ಫಸ್ಟ್ ಕರೆಕ್ಟಾಗಿ ಮಾಡಬೇಕು ಅಂದ್ಕೊಂಡು ಅವ್ರನ್ನೆಲ್ಲ ರೆಡಿ ಮಾಡಿ ಹೊರಗಡೆ ಕಳಿಸ್ಬಿಟ್ರೆ ಆರಾಮಾಗಿ ಆಮೇಲೆ ನಾವು ರೆಸ್ಟ್ ಮಾಡ್ಬೋದು ಅಂದ್ಕೊಂಡು ನಮ್ಮ ಕೆಲಸನ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಎಲ್ಲರೂ ಅಷ್ಟೇ ತುಂಬಾ ಇಷ್ಟಪಟ್ಟರು. ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಅವ್ರು ಬಂದಿದ್ದೇ ಲೇಟು. ಇದರಲ್ಲಿ ನಮ್ಮ ತಪ್ಪೇನಿಲ್ಲ. ನಾವು 1.5 ಅವರಲ್ಲಿ ವೆಯ್ಟ್ ಮಾಡಿದ್ದೀವಿ. ಹಾಗಾಗಿ ಅವರು ಕೂಡ ಸಾರಿ ಎಲ್ಲ ಕೇಳಿದ್ರು ಲೇಟಾಗಿ ಬಂದಿದ್ದಕ್ಕೆ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಆಯ್ತಂತ ಎಲ್ಲ ಪೇಷನ್ಸಿಂದ ವರ್ಕ್ನ ನಾವು ಮಾಡಿಕೊಟ್ವಿ. ಅವರು ಕೂಡ ಮಾಡಿಸ್ಕೊಂಡ್ರು ಕುತ್ಕೊಂಡು ಪೇಷನ್ಸಿಂದನೇ. ಫೈನಲಾಗಿ ಎಲ್ಲರದು ಮುಗಿಸ್ಕೊಟ್ವಿ. ಮತ್ತು ಬ್ರೈಡ್ದು ಎಂಗೇಜ್ಮೆಂಟ್ ಏನೋ ಇದೆ ನೈಟು, ಅದಕ್ಕೊಂದು ಸ್ಯಾರಿನ ಫೋಲ್ಡ್ ಮಾಡಿಕೊಡಿ ಅಂತ ಕೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಸ್ಯಾರಿನೂ ಕೂಡ ಅಲ್ಲಿ ಆನ್ ಸ್ಪಾಟಲ್ಲಿ ಐರನ್ ಬಾಕ್ಸ್ ಇರಲಿಲ್ಲ, ಸ್ಟ್ರೈಟ್ನರ್ನ ಯೂಸ್ ಮಾಡಿಕೊಂಡು ಈ ಥರ ಸ್ಯಾರಿನೂ ಕೂಡ ಫೋಲ್ಡ್ ಮಾಡಿ ಕೊಟ್ಟು ನಾವಿವಾಗ ಅಲ್ಲಿಂದ ಹೊರಡ್ತಾ ಇದ್ದೀವಿ. ನಮ್ಮ ಬ್ರೈಡ್ ಹೇಳಿದ್ರು ರೂಮ್ ಮಾಡಿಕೊಡ್ತೀವಿ ನಾವೇನೇ. ನಾನು ಈ ಥರ ಆಯ್ತಲ್ಲಪ್ಪ, ಇಲ್ಲಿ ಇರೋದು ಸ್ವಲ್ಪ ಕಷ್ಟ ಆಗುತ್ತೆ, ಹೊರಗಡೆ ನೋಡಿದ್ವಿ ಅಂತ, ಯಾಕೋ ಅಲ್ಲೂ ಸರಿ ಹೋಗಲಿಲ್ಲ ಅಂತ ಹೇಳಿದ್ವಿ. ಸರಿ ಆಯ್ತು ಅಂದ್ಬಿಟ್ಟು ಅವರು ಮಾತಾಡ್ಬಿಟ್ಟು ಅವ್ರ ಫ್ಯಾಮಿಲಿ ಜೊತೆ ರೂಮ್ನ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಬ್ರೈಡು ನೋಡಿ ರಿಸೆಪ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಾವು ಕೆಳಗಡೆ ಹೋಗೋ ಅಷ್ಟರಲ್ಲಿ ಅವರು ಹುಡುಗನ ಹತ್ರ ಮಾತಾಡಿ ರೂಮ್ನ ವ್ಯವಸ್ಥೆ ಮಾಡಿಸ್ಕೊಟ್ರು. ಪಾಪ ಅವ್ರು ಅಷ್ಟು ಬ್ಯುಸಿ ಇದ್ದರೂ ಕೂಡ ನಮ್ಮ ಬಗ್ಗೆ ಅಷ್ಟು ಕೇರ್ ಮಾಡಿದ್ರಲ್ಲ, ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಸ್ಟೇಜ್ ಮೇಲೆ ಹೋಗಿ ಹತ್ರದಿಂದ ನಾನು ಮತ್ತೊಂದು ಸಲ ಮೇಕಪ್ನ ನೋಡಿದೆ, ಏನಾದರೂ ಹಾಳಾಗಿದೆಯಾ. ಯಾಕಂದರೆ ಅವ್ರಿಗೆ ಇನ್ನೂ ಒಂದು 2 hours 3 hours ಮೇಕಪ್ ಬೇಕಿತ್ತು. ಏನೂ ಆಗಿರಲಿಲ್ಲ, ಹೇಗೆ ಮಾಡಿದ್ನೋ ಹಾಗೇ ಇತ್ತು. ಇನ್ನೂ ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು. ಸರಿ ಆಯ್ತು ಅಂದ್ಬಿಟ್ಟು ಅವ್ರಿಗೆ ಬಾಯ್ ಮಾಡಿ ನಾವು ಇವಾಗ ರೂಮ್ ಕಡೆ ಬಂದ್ವಿ. ಇವತ್ತು ನಮ್ಮ ಪ್ಲ್ಯಾನ್ ಇದ್ದಿದ್ದೇ ಬೇರೆ, ಬಟ್ ಇಲ್ಲಿ ಆಗಿದ್ದೇ ಬೇರೆ. ಏನಾಯ್ತಂತ ಹೇಳ್ತೀನಿ ಮುಂದೆ. ಈಗ ಟೈಮ್ ಬಂದು 11:15 ಆಯಿತು. ರೂಮ್ ಹುಡ್ಕಾಡಿ ಫೈನಲಿ ಒಂದು ರೂಮ್ ಸಿಕ್ಕಿದೆ. ಅವರೇ ಹೇಳಿದ್ರು ಇಲ್ಲಿ ಹೋಗಿ ಅಂದ್ಬಿಟ್ಟು ಸಜೆಸ್ಟ್ ಮಾಡಿದ್ರು, ಕೇಳ್ಕೊಂಡು ಬಂದಿದ್ದೀವಿ. ಈಗ ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ಹೋಗಬೇಕು. ಹೆಂಗಿತ್ತು ಸಿಂಚು ಎಕ್ಸ್ಪೀರಿಯನ್ಸು? ಸೊ ನಾವೇನೋ ಅಂದ್ಕೊಂಡು ಬಂದ್ವಿ, ಬಟ್ ಇಲ್ಲಿ ಏನೇನೋ ಆಯ್ತು ಇವತ್ತು. ಹೌದು, ಹಂಗೆ ಅನ್ಕೋಬೇಕು ನಾವು. ಎಲ್ಲದನ್ನು ತೋರ್ಸೋಕ್ಕಾಗಲ್ಲ. ನನಗೆ ಆದಷ್ಟು ಪಾಸಿಟಿವ್ ಆಗಿರೋದನ್ನ ಮಾತ್ರ ತೋರ್ಸೋಕೆ ಇಷ್ಟ. ಹಂಗಾಗಿ ಪರವಾಗಿಲ್ಲ, ತುಂಬ ಕಷ್ಟ ಏನಲ್ಲ. ಓಕೆ, ಮ್ಯಾನೇಜ್ ಮಾಡ್ಬೋದು. ಬೆಳಗ್ಗೆ ಮತ್ತೆ ಎದ್ದು ರೆಡಿಯಾಗಿ ಸಿಗ್ತೀವಿ. ಫೈನಲಿ ಒಂದು ರೂಮ್ ವ್ಯವಸ್ಥೆ ಮಾಡಿಕೊಟ್ರು. ನಮ್ಮ ಪ್ಲ್ಯಾನ್ ಇದ್ದಿದ್ದೇ ಬೇರೆ, ಹೇಳ್ತೀನಿ ಏನಾಯಿತು ಅಂತ. ಈಗ ನಮ್ಮ ಸ್ಟೂಡೆಂಟು ಇವತ್ತು ಬೇರೆ ಕಡೆ ವರ್ಕಿಗೆಲ್ಲ ಹೋಗಿದ್ರಲ್ಲ, ಅವ್ರು ಮಾಡಿರೋ ಅಂಥದ್ದನ್ನೆಲ್ಲ ಇವಾಗ ನಾನು ನೋಡ್ತಾ ಇದ್ದೀನಿ. ಅಂದರೆ ಆ ಟೈಮಲ್ಲಿ ಸಿಕ್ಕಿದ್ದು ನಂಗೆ ಟೈಮ್ ಆವಾಗಲೇ ಅವರು ಎಲ್ಲ ವರ್ಕ್ ಮಾಡಿರೋದನ್ನು ಎಲ್ಲ ಹಾಕಿದ್ರು. ಅದನ್ನು ನೋಡಿಕೊಂಡು ನಾನು ಮತ್ತೆ ಅದೆಲ್ಲ ರಿಮೆನ್ಷನ್ ಮಾಡಿಕೊಂಡು ಯಾರ್ಯಾರು ವರ್ಕ್ ಹೇಗಿದೆ ಎಲ್ಲನೂ ನೋಡಬೇಕಲ್ವಾ, ಅದನ್ನು ನೋಡ್ತಾ ಇದ್ದೆ. ಪರವಾಗಿಲ್ಲ, ಎಲ್ಲ ಕಡೆನೂ ಚೆನ್ನಾಗಿ ಆಗಿತ್ತು. ಅದು ಕೂಡ ಒಂದು ಖುಷಿ ಆಯಿತು. ಈ ಥರ ಖುಷಿ ವಿಷಯಗಳು ಸಿಕ್ಕಿದಾಗ ನಮ್ಗೆ ಏನೇ ನೋವಾಗಿದ್ರು ಏನೇ ಕಷ್ಟ ಆಗಿದ್ರು ಅದೆಲ್ಲ ನಂಗೆ ಮರ್ತೇ ಹೋಗ್ಬಿಡುತ್ತೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಇವತ್ತು ನಾವು ಮನೆಯವರು ನನ್ನನ್ನು ಮತ್ತು ನನ್ನ ಸ್ಟೂಡೆಂಟ್ನ ಇಲ್ಲಿ ಶಿರಾದಲ್ಲಿ ಬಿಟ್ಟು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ನಮ್ಮ ಊರು ಇಲ್ಲಿಂದ ಒಂದು 35 to 40 kilometers ಆಗುತ್ತೆ ನಮ್ಮ ಅಮ್ಮನ ಮನೆ. ಅಲ್ಲಿಗೆ ಹೋಗ್ತೀವಿ. ನೆಕ್ಸ್ಟ್ ಡೇ ಬಂದು ವರ್ಕ್ ಮುಗಿದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ನಾನು ಮತ್ತು ನನ್ನ ಸ್ಟೂಡೆಂಟ್ ಇಬ್ಬರು ಇಲ್ಲೇ ಚೌಟ್ರಿಯಲ್ಲೇ ಸ್ಟೇ ಆಗ್ತೀವಿ ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಅಲ್ಲಿ ಬ್ರೈಡ್ ಬಂದಿದ್ದು ಲೇಟ್ ಆಯಿತು, ವರ್ಕ್ ಮಾಡಿದ್ದು ಕೂಡ ಲೇಟ್ ಆಗೋಯಿತು.
ಮತ್ತು ಅಷ್ಟೊತ್ತಲ್ಲಿ ಆ ರೂಮ್ಗಳಲ್ಲಿ ಇರೋದು ಸ್ವಲ್ಪ ನಮಗೆ ಅಷ್ಟು ಕಷ್ಟ ಆಗೋಯಿತು, ಅನ್ಕಂಫರ್ಟಬಲ್ ಅಂತ ಅನಿಸಲ್ಲ ಅಂತ ಫಸ್ಟೇ ಗೊತ್ತಾಗಿದ್ದರಿಂದ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು. ಎಲ್ಲರೂ ಇಲ್ಲೇ ಉಳ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಹೋಗೋಣ ಅಂತ ಪ್ಲ್ಯಾನ್ ಚೇಂಜ್ ಆಗಿದ್ದು. ನಿದ್ದೆ ಬಂತ? ಹೆಂಗೋ ರೂಮ್ ಮಾಡ್ಕೊಂಡು ಬಂದಿದ್ದಕ್ಕೆ ನಿದ್ದೆ ಆಯಿತು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಈಗ ಹೊರಟಿದ್ದೀವಿ ಇಲ್ಲಿಂದ. ಚೌಟ್ರಿಗೆ ಹೋಗಿ ಮುಹೂರ್ತಮ್ಗೆ ಹುಡುಗಿನ ರೆಡಿ ಮಾಡಿ ಇಲ್ಲಿಂದ ಹೊರಡಬೇಕು. ಬನ್ನಿ ಹೋಗೋಣ. ಆಯ್ತಾ? ಚೆನ್ನಾಗಿತ್ತು. ಹೇಳಿ ನೀವು. ಬಹಳ ಚೆನ್ನಾಗಿ ಮಾಡಿದ್ರಿ. ನಮ್ಮ ಹುಡುಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಬಹಳ ಇಷ್ಟ ಆಯ್ತು. ತುಂಬಾ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಶೈನಿಂಗ್ ಎಲ್ಲ ಬರಲ್ಲ ಇವಾಗ, ಮ್ಯಾಟ್ ಫಿನಿಶ್ ಬರುತ್ತೆ ಮೇಕಪ್. ಆಮೇಲೆ ಇದು ಬೇಡ. ಓಕೆ, ಲ್ಯಾಶಸ್ ಬೆಳಗ್ಗೆ ನಾವು ಹಾಕಲ್ಲ ಆಯ್ತಾ, ಅಷ್ಟೇ. ಆಮೇಲೆ ಲಿಪ್ಸ್ಟಿಕ್ ಕಮ್ಮಿ ಇರಲಿ, ರಾತ್ರಿ ಜಾಸ್ತಿ ಚೆನ್ನಾಗಿ ಕಾಣ್ತಿತ್ತು. ನೀವು ಸ್ಮೈಲ್ ಕೊಡ್ತೀರ ಅಂತ ಲಿಪ್ಸ್ಟಿಕ್ಕಿಗೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಕಮ್ಮಿ ಇರಲಿ ಅದಕ್ಕಿಂತ ಇಷ್ಟೊತ್ತಿನಲ್ಲಿ ಎಷ್ಟು ಡ್ರೆಸ್ ಮಾಡೋದು ಕಮ್ಮಿನೇ ಕಾಣೋದು. ನೋಡಿ, ಮೇಕಪ್ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಕೆಲವ್ರಿಗೆ ಜಾಸ್ತಿ ಆಯಿತು ಅನಿಸುತ್ತೆ, ಕೆಲವ್ರಿಗೆ ಕಡಿಮೆ ಆಯಿತು ಅನಿಸುತ್ತೆ, ಇನ್ನು ಕೆಲವ್ರಿಗೆ ಇನ್ನೇನೋ ಬೇಕು ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ನಾವು ಎಲ್ಲರ ಒಪಿನಿಯನ್ನು ತಗೋಬೇಕಾಗುತ್ತೆ. ಈಗ ಯಾವ ಥರ ಬೇಕು ಮೇಕಪ್ ಅಂತ ಕೇಳಿಕೊಂಡು ನಾನು ವರ್ಕ್ನ ಸ್ಟಾರ್ಟ್ ಮಾಡಿದೆ. ಅವ್ರು ಯಾವ ರೀತಿ ಕೇಳಿದ್ರು ಅದೇ ಥರನೇ ನಾನು ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಬಟ್ ಅಲ್ಲಿ ಅಕ್ಕಪಕ್ಕ ಅವರ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ತುಂಬಾ ಒಳ್ಳೆ ಕಾಂಪ್ಲಿಮೆಂಟ್ಸ್ನ ಕೊಟ್ಟರು, ತುಂಬಾ ಚೆನ್ನಾಗಿ ಕಾಣ್ತಿದ್ರು ಅಂತ ಹೇಳಿದ್ರು. ಬಟ್ ಎಲ್ಲರದೂ ವಿಡಿಯೋನು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಈಗ ನನ್ನ ಮಗಳು ನನ್ನ ಜೊತೆಯಲ್ಲಿ ಬಂದಿರಲಿಲ್ಲ. ನಾನು ಮತ್ತು ಸ್ಟೂಡೆಂಟ್ ಇಬ್ಬರೇ ಹೋಗಿದ್ದಿದ್ದು. ಮಗಳಿಗೆ ಸ್ವಲ್ಪ ಯಾಕೋ ಹೆಲ್ತ್ ಸರಿಗಿರಲಿಲ್ಲ, ಹಂಗಾಗಿ ಮನೆಯವರು ಬೇಡ ನಾನು ಇಲ್ಲೇ ನೋಡ್ಕೊತೀನಿ ಇರಲಿ ಅಂದ್ಬಿಟ್ಟು ಅವರು ಅಲ್ಲೇ ರೂಮಲ್ಲೇ ಇದ್ದರು ನಾವು ಮೇಕಪ್ ಮಾಡಿ ಬರೋವರೆಗೂ. ಆಮೇಲೆ ನಮ್ದು ವರ್ಕ್ ಎಲ್ಲ ಮುಗಿದ ಮೇಲೆ ನಾವು ಅಲ್ಲಿನ ಹೊರಟ್ವಿ. ಸ್ಯಾಟಿಸ್ಫೈಡ್. ನೈಟ್ ಏನಾದ್ರು ಜಾಸ್ತಿ ಆಯ್ತಾ? ನೈಟ್ ಏನಿಲ್ಲ, ಕರೆಕ್ಟ್ ಆಯಿತು. ಈಗ ಇವಾಗ ಚೆನ್ನಾಗಿ ಇಷ್ಟ ಆಯ್ತಾ? ಥ್ಯಾಂಕ್ ಯು. ಮುಹೂರ್ತಮ್ ಲುಕ್ಕಲ್ಲಿ ಏನು ಕ್ಯೂಟಾಗಿ ಕಾಣಿಸ್ತಿದ್ದಾರಲ್ವ, ರೆಡ್ ಮತ್ತು ವೈಟ್ ಸ್ಯಾರಿ ಕಾಂಬಿನೇಷನ್ ಮಾಡ್ಕೊಂಡಿದ್ರು. ನಿಜ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು, ಲಕ್ಷಣವಾಗಿ ಕಾಣಿಸ್ತಾರೆ ಹೆಣ್ಮಕ್ಳು ಮುಹೂರ್ತಮ್ ಲುಕ್ಕಲ್ಲಂತೂ. ನನಗಂತೂ ಫೈನಲ್ ಲುಕ್ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ. ಫುಲ್ ಖುಷಿಯಾಗಿ ನಮ್ಮ ಬ್ರೈಡು ಫೋಟೋಶೂಟಿಗೆ ಹೋದರು. ಅದಾದಮೇಲೆ ನೆಕ್ಸ್ಟ್ ಅವ್ರ ಸಿಸ್ಟರ್ಸು ಕೂಡ ಬೆಳಗ್ಗೆನೂ ಮಾಡಿಸ್ಕೊಂಡ್ರು. ಬಟ್ ಅದೇ ವೀಡಿಯೋ ಮಾಡೋಕ್ಕೆ ಅವರು ಪಾಪ ಅವರ ಸ್ಪೆಷಲ್ ಡೇಯಲ್ಲಿ ನಾವು ಬರೀ ವೀಡಿಯೋ ಮಾಡ್ಕೊಂಡೇ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಆದಷ್ಟು ಬೇಗ ಅವ್ರನ್ನೂ ರೆಡಿ ಮಾಡಿ ಕಳಿಸಿದ್ರೆ ಒಳ್ಳೇದಂದ್ಬಿಟ್ಟು ಅವ್ರನ್ನೂ ರೆಡಿ ಮಾಡಿ ಕಳಿಸಿದ್ವಿ. ಅದಾದಮೇಲೆ ಫಂಕ್ಷನ್ಸ್ ನಡೀತಾ ಇತ್ತು. ಹಾಗೆ ನಮ್ಮದು ಫೋಟೋಸ್ ಎಲ್ಲ ಹಾಕ್ತಿದ್ರಲ್ಲ, ಅದು ರಿಸೆಪ್ಷನ್ದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಟಿ ವಿಯಲ್ಲಿ. ಅದನ್ನು ನೋಡಿಕೊಂಡು ಈಗ ನಾವು ನಮ್ಮ ಊರ ಕಡೆ ಹೊರಟ್ವಿ. ಫೈನಲಾಗಿ ನನ್ನ ವರ್ಕು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಅದೊಂದು ಖುಷಿ, ನಮ್ಮ ಕ್ಲೈಂಟ್ಸ್ ಖುಷಿ ಆದ್ರಲ್ಲ, ಅದೊಂದು ಖುಷಿ ನನಗೆ. ಅದಾದಮೇಲೆ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇಗೆ ನಡೀತಿದೆ ವರ್ಕು ಅದನ್ನೆಲ್ಲ ವಿಚಾರಿಸ್ಕೊಂಡು, ಹಾಗೆ ಈ ಮಕ್ಕಳೆಲ್ಲ ನಿದ್ದೆ ಮಾಡ್ತಿದ್ರು. ಊರಿಗೆ ಬಂದ್ವಿ. ಅಮ್ಮ ಬರೋ ಅಷ್ಟರಲ್ಲಿ ಕಬಾಬ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಆಲ್ರೆಡಿ ನಾನ್ ವೆಜ್ನ ಮಾಡಿದರು, ಸಂಡೇ ಅಲ್ವಾ, ಹಂಗಾಗಿ ಈಗ ನಾನು ಬಂದ ತಕ್ಷಣ ಹಾಕ್ಕೊಟ್ರು ಅಮ್ಮ. ಆರಾಮಾಗಿ ಕುತ್ಕೊಂಡು ನೆಮ್ಮದಿಯಾಗಿ ತಿಂತಾಯಿದ್ದೀನಿ ಅಂತಲೇ ಹೇಳ್ಬೋದು. ನಾವೇ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಸ್ವಲ್ಪ. ಯಾರಾದರೂ ಈ ಥರ ಮಾಡಿಕೊಡೋರಿದ್ದರೆ, ಅದರಲ್ಲೂ ಅಮ್ಮ ಮಾಡಿದ್ದು ತಿನ್ನಬೇಕಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ. ಹೊಟ್ಟೆ ತುಂಬ ತಿನ್ಕೊಂಡು ನಾವು ನೆಕ್ಸ್ಟು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಮಕ್ಕಳಿಗೆ ಸ್ಕೂಲ್ ರಜಾ ಇದೆ, ಅವ್ರಿಗೆ ಹೌಸ್ ವಿಸಿಟಿಂಗ್ ಅಂದ್ಬಿಟ್ಟು ಅವ್ರಿಗೆ ರಜಾ ಕೊಟ್ಟಿದ್ರು. ಹಂಗಾಗಿ ಮಕ್ಕಳನ್ನ ಊರಲ್ಲೇ ಬಿಟ್ಟು ನಾವು ಅಲ್ಲಿಂದ ನಮ್ಮೂರು ಕುಣಿಗಲ್ ಕಡೆ ಹೊರಟ್ವಿ. ಇದು ಬಂದು ಇವತ್ತು ನಮ್ಮ ಸ್ಟೂಡೆಂಟು ವರ್ಕ್ ಮಾಡಿರೋದು. ಮಾರ್ನಿಂಗಿಗೆ ಒಬ್ಬರು ಎಂಗೇಜ್ಮೆಂಟಿಗೆ ಮಾಡಿದರು, ಮತ್ತು ಬೇರೆಯವರೆಲ್ಲ ನಾನ್ ಬ್ರೈಡಲ್ಸ್ ಎಲ್ಲ ಮಾಡಿದ್ರಲ್ಲ, ಎಲ್ಲದನ್ನು ಶೇರ್ ಮಾಡಿದರು. ನಾನು ಕೂಡ ಅದೆಲ್ಲ ನೋಡಬೇಕಲ್ವ, ಹೇಗೆ ಮಾಡಿದ್ದಾರೆ ಕೊಟ್ಟಿರೋ ಕೆಲಸ ಅಂತ, ಅದನ್ನೆಲ್ಲ ನೋಡಿಕೊಂಡು ಫಾಲೋ ಅಪ್ ಮಾಡಿಕೊಂಡು ಅವರು ಕೂಡ ಎಲ್ಲ ವಾಪಸ್ ಅವ್ರವ್ರ ಮನೆಗಳಿಗೆ ಹೋದ್ರ, ಹೇಗಾಯಿತು ಅಲ್ಲೆಲ್ಲ ಅದನ್ನೆಲ್ಲ ಕೇಳಿಕೊಂಡು ಹಾಗೆ ನಮ್ಮ ಜರ್ನಿ ಕುಣಿಗಲ್ಗೆ ರೀಚ್ ಆದೆ. ಮಾತಾಡೋ ಅಷ್ಟರಲ್ಲಿ ಅಷ್ಟು ಜನದ ಹತ್ರ ಟೈಮೇ ಹೋಗೋದು ಗೊತ್ತಾಗಲಿಲ್ಲ. ಹಾಗೆ ಮತ್ತೆ ಮನೆಗೆ ಬಂದು ಒಂದೇ ಸಲ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ನಾನು ಹಾಗೇ ಇದ್ದೆ. ಅದು ನೋಡ್ತಿರ್ಬೋದು ಫೇಸ್ ಎಲ್ಲ ಹೆಂಗಾಗಿದೆ ಅಂತ, ಫುಲ್ಲು ಟಯರ್ಡ್ ಫೀಲು. ಅದು ಯಾವುದೋ ಇಯರಿಂಗ್ಸ್ ಬೇರೆ ಹಾಕ್ಕೊಬಿಟ್ಟಿದೆ ಹೊಸ್ದಾಗಿ, ಅದು ಕಿವಿ ಬೇರೆ ಪೇಯ್ನ್ ಆಗಿಬಿಟ್ಟಿತ್ತು, ವೆಯ್ಟ್ ಜಾಸ್ತಿ ಇದೆ ಅಂದ್ಬಿಟ್ಟು ಅದನ್ನು ಕೂಡ ಬಿಚ್ಚಿಟ್ಕೊಂಡಿದ್ದೆ. ನಮ್ಮ ಸ್ಟೂಡೆಂಟ್ನ ಅವ್ರ ಮನೆಗೆ ಬಿಟ್ಬಿಟ್ಟು
ಮತ್ತು ನಾವು ಮಧ್ಯಾಹ್ನ ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ, ಸ್ವಲ್ಪ ಬಾಡಿ ಹೀಟ್ ಆದಂಗೆ ಅನ್ನಿಸ್ತಿತ್ತು. ಹಂಗಾಗಿ ವಾಟರ್ ಮೆಲನ್ನ ತಗೋತಿದ್ದಾರೆ ಮನೆಯವರು. ಮತ್ತು ವರ್ಕ್ ಅಂತ ಇದ್ದಾಗ ನಾನು ನೀರೆಲ್ಲ ಕುಡಿಯೋದೇ ಮರ್ತೋಗ್ಬಿಡ್ತೀನಿ. ವರ್ಕ್ ಮುಗಿಯೋವರೆಗೂ ಒಂದು ತೊಟ್ಟು ನೀರು ಕುಡ್ದಿರಲ್ಲ. ಅದೇನಕ್ಕೆ ಆ ಥರ ಮಾಡ್ತೀನೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮಿಂದ ಜೊತೆಯಲ್ಲೇ ತೊಗೊಂಡೋಗಿ ಮತ್ತು ನೀರು ಕುಡಿತಿದ್ರೆ ವಾಶ್ರೂಮ್ಗೆಲ್ಲ ಹೋಗ್ಬೇಕಾಗುತ್ತೆ. ಹಂಗಂದ್ಬಿಟ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಆ ಟೈಮಲ್ಲಿ ಏನೂ ತಿನ್ನೋದು ಇಲ್ಲ, ಕುಡಿಯೋದು ಇಲ್ಲ, ಆ ಥರ ಕೆಲಸ ಮಾಡಿರ್ತೀವಿ. ಅದು ನಮ್ಗೆ ಈ ಥರ ಎಫೆಕ್ಟ್ ಆಗುತ್ತೆ. ಹಂಗಾಗಿ ಇವತ್ತು ಫುಲ್ಲು ಊಟಕ್ಕೆ ವಾಟರ್ ಮೆಲನ್ನೇ ಸಾಕಂದ್ಬಿಟ್ಟು ತಗೊಂಡ್ವಿ. ಅದಾದಮೇಲೆ ಹಾಗೆ ನಮ್ಮ ಸ್ಟೂಡೆಂಟ್ ವರ್ಕ್ ಬಗ್ಗೆ ಕೆಲವೊಬ್ಬರು ಕ್ಲೈಂಟ್ಸು ರಿವ್ಯೂನ ಶೇರ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ನೋಡ್ಬೋದು. ಎಲ್ಲರೂ ವೀಡಿಯೋ ಫೋಟೋಗೆ ಬರೋಕ್ಕೆ ಇಷ್ಟಪಡಲ್ಲ. ಹಂಗಾಗಿ ಕೆಲವೊಂದಷ್ಟು ಜನ ನಾವಿಲ್ಲಿ ತೋರ್ಸೋಕ್ಕಾಗ್ತಿಲ್ಲ. ಯಾರು ರಿವ್ಯೂ ಕೊಟ್ಟಿದ್ದಾರೆ ಅದನ್ನು ಆ್ಯಡ್ ಮಾಡ್ತೀನಿ, ನೀವು ಕೂಡ ನೋಡ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಕೆಲವೊಂದು ಕಡೆ ಚಿಕ್ಕ ಪುಟ್ಟ ಕನ್ಫ್ಯೂಷನ್ ಗಾಬರಿ ಆಗೇ ಆಗುತ್ತೆ ಅಷ್ಟು ಜನ ವರ್ಕ್ ಮಾಡೋವಾಗ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕಂತ ನಮ್ಮ ಸ್ಟೂಡೆಂಟ್ಸು ಕೂಡ ಇವಾಗ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ. ತೋರಿಸ್ತೀನಿ ನಿಮಗೆ ಅವ್ರು ಏನು ಹೇಳಿದ್ರು ಅಂತ ಆ್ಯಡ್ ಮಾಡ್ತೀನಿ. ಅದೇ ಹೇಳಿದ್ನಲ್ಲ, ಎಲ್ಲದನ್ನು ಕೆಲವರು ಫೋಟೋ ವೀಡಿಯೋಸ್ ಎಲ್ಲ ಹಾಕಬೇಡಿ ಅಂತ ಹೇಳಿದರು. ಹಂಗಾಗಿ ಎಲ್ಲದನ್ನು ನಾನಿಲ್ಲಿ ತೋರ್ಸೋಕ್ಕಾಗ್ತಿಲ್ಲ. ನೈಟು ಮತ್ತು ಇವಾಗ ತಪ್ಪಿದ್ರೆ ಹೌದಾ, ಚೆನ್ನಾಗಿ ಅನಿಸ್ತಿದ್ಯಾ? 2 ಟೈಮು ಓಕೆನಾ? ಸರ್ವಿಸ್ ಎಲ್ಲ ಓಕೆನಾ? ಇಷ್ಟ ಆಯ್ತಾ? ತುಂಬ ಖುಷಿ ಆಯಿತು, ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ಕಂಫರ್ಟಬಲ್ ಆಗಿದೆಯಾ? ಫೈನಲ್ ಆಗಿ ಈ ವಿಡಿಯೋ ಒಂದು ಹ್ಯಾಪಿ ಎಂಡಿಂಗ್ ಅಂತಲೇ ಹೇಳ್ಬೋದು. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನನ್ನ ಸ್ಟೂಡೆಂಟ್ಸ್ ಯಾರೆಲ್ಲ ಇವತ್ತು ವರ್ಕ್ ಮಾಡಿದ್ದಾರೆ ನಮ್ಮ ಟೀಮಲ್ಲಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಕ್ಲೈಂಟ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮನ್ನು ನಂಬಿ ಇಷ್ಟು ವರ್ಕ್ನ ಕೊಟ್ಟಿದ್ದಕ್ಕೆ. ವಿಡಿಯೋನ ನೋಡಿದ್ದಕ್ಕೆ ಕೊನೆವರೆಗೂ ಯಾರೆಲ್ಲ ನೋಡಿದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.